ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದೊಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಓರ್ವರು ನಮ್ಮೊಂದಿಗಿದ್ದಾರೆ. ಕಲಬುರಗಿ ಜಿಲ್ಲೆಯವರು, ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರು, ಬಹಳಷ್ಟು ಶಿಷ್ಯರನ್ನು ನಾಡಿಗೆ ನೀಡಿದವರು. ಅವರೇ ನಾಗೇಂದ್ರ ರಾಣಾಪುರ ಅವರು. ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ, ಧನ್ಯವಾದಗಳು. ನಮಸ್ತೆ ಸರ್, ನಮಸ್ತೆ. ತಾವು ಕಲಬುರಗಿ ಜಿಲ್ಲೆಯವರು ಸರ್. ಕಲಬುರಗಿ ಜಿಲ್ಲೆಯವರು. ತಮ್ಮ ಶಾಲಾ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ, ಅದೇ ರೀತಿ ತಮ್ಮ ಮನೆಯವರ ಬಗ್ಗೆ ತಿಳಿಯುವಂಥ ಒಂದು ಕುತೂಹಲ ಸರ್. ನಿಮ್ಮ ಬಗ್ಗೆ ತಿಳಿಸಿ ಸರ್. ಓಕೆ. ಮೂಲತಃ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗ. ಆ ಚಿಂಚೋಳಿ ತಾಲೂಕು ರಾಣಾಪುರ ಎಂಬ ಒಂದು ಸಣ್ಣ ಹಳ್ಳಿ. ತಂದೆ ಹೆಸರು ತಿಪ್ಪಣ್ಣ, ತಾಯಿಯ ಹೆಸರು ನಾಗಮ್ಮ. ಕೂಲಿ ಕಾರ್ಮಿಕರು. ಕೂಲಿ ಕಾರ್ಮಿಕರು. ಕೂಲಿ ಕಾರ್ಮಿಕರು. ನನ್ನ ಪತ್ನಿ ಜ್ಯೋತಿ. ಇಬ್ರು ಮಕ್ಕಳಿದ್ದಾರೆ. ಒಬ್ಬನು ಪುನೀತ್, ಇನ್ನೊಬ್ಬನು ವಿನೀತ್. ಪುನೀತ್ ತಬಲಾ ಕ್ಷೇತ್ರದಲ್ಲಿ ತಬಲಾ ಕಲಿತಾ ಇದ್ದಾನೆ. ಹಾಗೆ ಮನೆಯಲ್ಲಿ ತಬಲಾ ಪಾಠನೂ ಮಾಡ್ತಾನೆ. ವಿನೀತ್ ಚಿಕ್ಕವನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಮ್ಯೂಸಿಕಲ್ಲೇ ಡಿಗ್ರಿ ಮಾಡ್ತಾ ಇದ್ದಾನೆ. ನಮ್ಮ ಸಂಗೀತದ ಪಯಣ ಪ್ರಾರಂಭ ಆಗಿದ್ದು ನಮ್ಮ ಊರಲ್ಲಿ ವೆಂಕಟೇಶ್ವರ ದೇವಸ್ಥಾನ. ಅಲ್ಲಿ ಭಜನೆಗಳ ಮುಖಾಂತರ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಚತುರ್ದಶಿ, ಏಕಾದಶಿ ಈ ಥರ ಆ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಕೆಲವೊಂದು ಹಾಡುಗಳನ್ನು ರಾಗಬದ್ಧವಾಗಿ, ತಾಳಬದ್ಧವಾಗಿ ಏನೂ ಗೊತ್ತಿರಲಿಲ್ಲ, ಹಾಗೆ ಹಾರ್ಮೋನಿಯಂ ಮುಡಿಸ್ಕೊಂಡು ಹಾಡು ಹೇಳ್ತಿದ್ವಿ. ಇದು ನಮ್ಮ ಪಯಣ ಅಲ್ಲಿಂದ ಪ್ರಾರಂಭ ಆಗಿದ್ದು. ಅಂದ್ರೆ ನಿಮಗೆ ಸಂಗೀತ ಆಸಕ್ತಿ ಬಂದದ್ದು ಅಲ್ಲಿಂದ ಅಲ್ಲ ಸರ್? ಅಲ್ಲಿಂದ ಭಜನೆಗಳ ಮೂಲಕ? ಅಲ್ಲಿ ಭಜನೆಗಳ ಮುಖಾಂತರ. ಭಜನೆ ನೀವು ಎಷ್ಟನೇ ತರಗತಿ ತನಕ ವ್ಯಾಸಂಗ ಮಾಡಿದ್ರಿ ಸರ್? ನಾನು SSLC ನಮ್ಮೂರಲ್ಲೇ ಮುಗಿಸಿ ಆಮೇಲೆ ಟೆಕ್ನಿಕಲ್ ರೂಟ್ ಅಂದ್ರೆ ITI ಮಾಡಿದೆ. ITI ಮಾಡಿ ITI ಪಾಸ್ ಆದ್ಮೇಲೆ ಬೆಂಗಳೂರಿಗೆ ಬಂದೆ. BHL ಅಂತ ಕಂಪನಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಅಲ್ಲಿ 1 ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿದೆ. ಅದಾದ ನಂತರ ABB ಅಂತ ಒಂದು MNC ಕಂಪನಿ, ಅಲ್ಲಿ 92ರಿಂದ 2020 ಅಲ್ಲಿವರೆಗೆ ನಾನು 28 ವರ್ಷಗಳ ಕಾಲ ಸರ್ವಿಸ್ ಮಾಡಿದೆ. ಅದ್ರ ಜೊತೆಗೇನೆ ನಾನು ಸಂಗೀತ ಕಲಿತಿದ್ದೆ. 94ರಿಂದ 2003 ಅಂದ್ರೆ ನನ್ನ ಗುರುಗಳು ಪಂಡಿತ RV ಶೇಷಾದ್ರಿ ಗವಾಯಿಗಳು, ಚಾಮರಾಜಪೇಟೆ, ಬೆಂಗಳೂರು. ಅಲ್ಲಿ ನಾನು ಸಂಗೀತಕ್ಕೆ ಒಂದು 8 ವರ್ಷ ಸಂಗೀತ ಕಲಿತೆ. ಆ ಸಂಗೀತ ಕಲಿತದನ್ನ ಮಕ್ಕಳಿಗೆ ಹೇಳ್ಕೊಡೋಕೋಸ್ಕರ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಅದ್ರ ಮುಖಾಂತರ ನಾನು ಇವಾಗ ಸಂಗೀತ ಶಿಕ್ಷಕನಾಗಿ ಪಾಠ ಮಾಡ್ತಾ ಇದ್ದೇನೆ. ಅದೇ ಸರ್, ಅದೇ ರೀತಿ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮಗೆ ನಿಮ್ಮ ಸಂಗೀತ ಅಭ್ಯಾಸಕ್ಕೆ ನಿಮಗೆ ಸಂಗೀತ ತರಬೇತಿ ನೀಡಿದಂಥ ಗುರುಗಳ ಬಗ್ಗೆ ತಿಳಿಸಿ ಸರ್. ಗುರುಗಳು, ನನ್ನ ಜೀವನದಲ್ಲಿ ಅಂಥ ಗುರುಗಳು ಸಿಕ್ಕಿದ್ದೆ ನನ್ನ ಒಂದು ಸುದೈವ ಅನ್ಕೋತೀನಿ. ಹೌದು. ನಾವು ಬೆಂಗಳೂರು ಬಂದಾಗ ಸಂಗೀತ ಅಂತಂದ್ರೆ ಒಂದು ಕರ್ನಾಟಕ ಸಂಗೀತ, ಇನ್ನೊಂದು ಹಿಂದೂಸ್ತಾನಿ ಸಂಗೀತ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ನಾವು ಕೇಳಿದ್ದು ಹಿಂದೂಸ್ತಾನಿ ಸಂಗೀತ ಅಂತ ಅಷ್ಟೇ ಗೊತ್ತಿತ್ತು. ಬೆಂಗಳೂರು ಬಂದಾಗ ಇಲ್ಲಿ ಹಾಡೋ ರೀತಿಗಳಲ್ಲಿ ನೋಡಿದಾಗ ಹೌದು, ಇವ್ರು ಈ ತರ ಹಾಡ್ತಾರೆ, ಇವ್ರು ಈ ತರ ಹಾಡ್ತಾರೆ, ಇದ್ರಲ್ಲಿ ಏನ್ ಡಿಫ್ರೆನ್ಸು ನಮ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಬೆಂಗಳೂರು ಅಂದ್ರೆ ಗುರುಗಳನ್ನ ಹುಡುಕ್ತಾ ಇದ್ದೆ. ಹುಡುಕ್ತಾ ಇದ್ದೆ. ಹಾಗೆ ನಾನು ಚಾಲುಕ್ಯ ಹೋಟೆಲ್, ಬಸವ ಸಮಿತಿ ಅಂತಿದೆ ಅಲ್ಲಿ, ಚಾಲುಕ್ಯ ಹೋಟೆಲ್ ಹತ್ರ ಬಸವ ಸಮಿತಿ, ಅಲ್ಲಿ ಬಸವ ಸಮಿತಿಗೆ ಹೋಗಿದ್ದೆ. ಬಸವ ಸಮಿತಿಗೆ ಹೋದಾಗ ಅಲ್ಲಿ ಬಸವೇಶ್ವರ ಸಂಗೀತ ವಿದ್ಯಾಲಯ ಅಂತಿತ್ತು. ಸಂಗೀತ ವಿದ್ಯಾಲಯ ಅಂತಿದೆ, ಒಳಗಡೆ ಹೋಗಿ ನೋಡೋಣ ಅಂತ ಒಳಗಡೆ ಹೋದ್ರೆ ಗುರುಗಳು ಕೂತಿದ್ರು.
ಶೇಷಾದ್ರಿ ಗವಾಯಿಗಳು ಕೂತಿದ್ರು, ಅಲ್ಲಿ ಪರಿಚಯ ಆಯ್ತು. ಸರ್ ನಾನು ಸಂಗೀತ ಕಲಿಬೇಕು ಅಂತ ಬಂದಿದ್ದೀನಿ ನಿಮ್ಮ ಹತ್ರ, ಅದು ಏನ್ ಸಂಗೀತ ಕಲಿಬೇಕಪ್ಪ ಅಂತ ಕೇಳಿದ್ರು ಅವ್ರು ನನಗೆ. ಸರ್ ನನ್ಗೆ ಸಂಗೀತ ಕಲಿಬೇಕಷ್ಟೇನೆ, ನನ್ಗೆ ಏನ್ ಸಂಗೀತ ಅಂತ ಗೊತ್ತಿಲ್ಲ. ಅವ್ರು ಕೇಳಿದ್ರು ನೀವು ಕರ್ನಾಟಕ ಕಲಿಬೇಕಾ ಹಿಂದೂಸ್ತಾನ್ ಕಲಿಬೇಕಾ ಅಂತ. ಅವಾಗೇ ಗೊತ್ತಾಗಿದ್ದು ನನಗೆ 2 ಭಾಗ ಇದೆ ಅಂತ. ಹೌದು, ಆಗ ನೀವು ಹಿಂದೂಸ್ತಾನಿ ಆಯ್ಕೆ ಮಾಡ್ಕೊಂಡ್ರಿ? ಹಿಂದೂಸ್ತಾನಿ ಆಯ್ಕೆ ಮಾಡ್ಕೊಂಡ್ರೆ. ಅವ್ರ ಹತ್ರ ಎಷ್ಟು ವರ್ಷ? 8 ವರ್ಷ ಕಲ್ತಿರಿ ಸರ್ ಅವ್ರ ಜೊತೆ? ಅಲ್ಲ, 8 ವರ್ಷ ನಾನು ಅಭ್ಯಾಸ ಮಾಡಿ. ಅಂದ್ರೆ ಎಲ್ಲಿ ತನಕ ವಿದ್ವಾನ್ ತನಕ ಅಲ್ಲಿ ತನಕ ಕಲ್ತಾರೆ? ಜೂನಿಯರ್ ಸೀನಿಯರ್ ಆಯ್ತು? ಹೌದು, ವಿದ್ವತ್ವರೆಗೂ. ವಿದ್ವತ್ವರೆಗೆ. ಅದ್ರ ತಾವು ಸಂಗೀತ ಮಾತ್ರ, ಗಾಯನ ಮಾತ್ರವಾ ಅಲ್ಲ ನೀವು ಪಕ್ಕವಾದ್ಯ ನುಡಿಸುವಂತದ್ದು ಯಾವ್ದೆಲ್ಲ? ಅಂದ್ರೆ ಹಾರ್ಮೋನಿಯಂ ಜೊತೆ ಕಲ್ತಿರೋದು ನಾವು. ಅಂದ್ರೆ ಅಲ್ಲ, ನೀವು ಕಲ್ತದ್ದು ಗಾಯನ ಮಾತ್ರ ಕಲ್ತದ? ಗಾಯಕರಾಗಿ ಮಾತ್ರ? ತಾವು ಹಿನ್ನೆಲೆ ಸಂಗೀತಗಾರರಾಗಿ ಕೂಡ ಮಾಡಿದ್ರೆ? ಅಂದ್ರೆ ತಬಲಾ ನುಡಿಸ್ತೀರಾ ಸರ್? ತಬಲಾ ನುಡಿಸ್ತೀರಾ? ಇಲ್ಲ, ನಾವು ಅಂದ್ರೆ ವಾದನದಲ್ಲಿ ಹಾರ್ಮೋನಿಯಂ ಅಂದ್ರೆ ಗಾಯಕರು ಹಾರ್ಮೋನಿಯಂ ನುಡಿಸಿ ಗಾಯಕರು. ಅವರ ಜೊತೆ ಅವರು ನಿಮಗೆ 8 ವರ್ಷಗಳ ಅಂದ್ರೆ ತರಬೇತಿ ನೀಡಿದ್ರು. ಆ ನಂತರ ತಾವು ಯಾವ ಗುರುಗಳ ಜೊತೆ ಹೋದ್ರಿ ಸರ್? ಅದಾದ ನಂತರ ಪಂಡಿತ್ ರಮೇಶ್ ಕುಲಕರ್ಣಿ ಅಂತ, ಅಂದ್ರೆ ಭೀಮಸೇನ್ ಜೋಶಿ ಗುರು ಪರಂಪರೆ ಮಾಧವಗುಡಿ ಅವರ ಶಿಷ್ಯರು ಪಂಡಿತ್ ರಮೇಶ್ ಕುಲಕರ್ಣಿ ಅಂತ ಬೆಂಗಳೂರಲ್ಲೇ ಇದ್ರು ಅವರು. ಅವ್ರ ಹತ್ರ 1 ವರ್ಷ ನಾನು ಕಂಟಿನ್ಯೂ ಮಾಡಿದೆ. ಅದಾದ್ಮೇಲೆ ಅವರು ಬೆಂಗಳೂರಿಂದ ಕೊಯಮತ್ತೂರಿಗೆ ಟ್ರಾನ್ಸ್ಫರ್ ಆದ್ರು ರಮೇಶ್ ಕುಲಕರ್ಣಿ ಅವರು. ಅವಾಗ ನಾನು ಏನ್ ಮಾಡಿದೆ, ಹಿಂದೂಸ್ತಾನಿ ಸಂಗೀತನ ಅಭ್ಯಾಸ ಮಾಡ್ತಾ ಇದ್ದೆ, ಜೊತೆಗೆ ಸುಗಮ ಸಂಗೀತ ಶುರು ಮಾಡಿದೆ. ಸುಗಮ ಸಂಗೀತ? ನಾಡಿನ ಖ್ಯಾತ ಹಿನ್ನೆಲೆ ಗಾಯಕಿ ಮಂಜುಳಾ ಗುರುರಾಜ್ ಅವರು ಸಾಧನ ಸಂಗೀತ ಶಾಲೆ ಮಲ್ಲೇಶ್ವರಮಲ್ಲಿ ನಾನು 2002ರಿಂದ 2005ವರೆಗೂ ನಾನು ಅಲ್ಲಿ ಸುಗಮ ಸಂಗೀತ ಕಲ್ತ್ಕೊಂಡೆ. ಅಲ್ಲಿ ಕಲ್ತ್ರಿ. ಅಂದ್ರೆ ಸುಗಮ ಸಂಗೀತ ನಿಮಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು ಸರ್? ಅಂದ್ರೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇದ್ದವರು, ಅದನ್ನೇ ಕಲಿತಾ ಇದ್ರಿ. ಸುಗಮ ಸಂಗೀತ ಒಂದು ಪ್ರಯತ್ನ ಪಡೋಣ, ಅದನ್ನು ಕಲಿಯೋಣ ಎನ್ನುವಂತ ಮನಸ್ಸು ಬಂದ ಬಗ್ಗೆ ಹೇಗೆ ಸರ್? ಅಂದ್ರೆ ಇವಾಗ ಮೊದಲು ಪ್ರಾರಂಭವಾಗಿದ್ದು ಶಾಸ್ತ್ರೀಯದಿಂದ ಅಲ್ಲ, ಭಜನೆಗಳಿಂದ ಶುರು ಆಗಿದ್ದು ನಮ್ಮ ಪಯಣ. ಭಜನೆಗಳಿಂದ? ಹೌದೌದು, ಭಜನೆಗಳಿಂದ ಶುರು ಆಗಿದ್ದು. ಬೆಂಗಳೂರಿಗೆ ಬಂದ ಮೇಲೆ ಆ ಹಾಡುಗಳು ಯಾವ ರಾಗದಲ್ಲಿದೆ, ಯಾವ ತಾಳದಲ್ಲಿದೆ ಅಂತ ನಾನು ಹಿಂದೂಸ್ತಾನಿ ಸಂಗೀತಕ್ಕೆ ಹೋದಾಗ ಮಾತ್ರ ಗೊತ್ತಾಯ್ತು ನನಗೆ. ಜೊತೆಗೆ ಹಿಂದೂಸ್ತಾನಿ ಜೊತೆ ನನಗೆ ಈ ಲೈಟ್ ಮ್ಯೂಸಿಕ್ ಅಂದ್ರೆ ಸುಗಮ ಸಂಗೀತ ಕಡೆ ಒಲವು ಜಾಸ್ತಿ ಇತ್ತು. ಅದಕ್ಕೆ ನಾನು ಮಂಜುಳಾ ಗುರುರಾಜ್ ಅವ್ರ ಕಡೆ ನಾನು ಅದನ್ನ ಸುಗಮ ಸಂಗೀತ ಕಂಟಿನ್ಯೂ ಮಾಡಿದೆ. ಬರ್ಲಿಕ್ಕೆ ಕಾರಣ ಏನು ಸರ್? ಒಂದು ಇದನ್ನು ಪ್ರಯತ್ನ ಪಡೋಣ ಅನ್ನುವಂತ ಒಂದು ನಿಮಗೆ ಮನಸ್ಸು ಬರ್ಲಿಕ್ಕೆ ಕಾರಣ ಯಾರು ನೋಡಿ ಆಸಕ್ತಿ ಬಂತ? ಹೇಗೆ ಸರ್ ಅದು? ಹೌದು, ನನ್ನ ಜೀವನದಲ್ಲಿ ಜಿ.ವಿ. ಅತ್ರಿ ಅವರು ನನಗೆ ಬಹಳ ಇಷ್ಟ. ಅದು ನನಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ಅತ್ರಿ ಅವರು ಅವ್ರ ಹತ್ರ ಹೋಗಿ ಕಲಿಬೇಕು ಅಂತ ಇತ್ತು ಮನಸ್ಸು. ಆದ್ರೆ ಅಕಸ್ಮಾತ್ ಆಗಿ ಅವರು ನಮ್ಮನ್ನೆಲ್ಲ ಅಗಲಿದ್ರು. ಅದಕ್ಕೆ ಬೇರೆ ಗುರುಗಳನ್ನು ಹುಡುಕುವಂತ ಪರಿಸ್ಥಿತಿ ಬಂತು. ಮಂಜುಳಾ ಗುರುರಾಜ್ ಅವ್ರ ಜೊತೆ ಅವರು ನಿಮ್ಗೆ ಕಲಿಸಿದ್ರು. ಆನಂತರ ನೀವು ಅಂದ್ರೆ ನೀವು ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ಅಂತ ಯಾವ್ದು ಹಿಂದೂಸ್ತಾನಿ ಕಚೇರಿ ನೀಡಿದ್ರು ಅಥವಾ ಸುಗಮ ಸಂಗೀತ ಕಾರ್ಯಕ್ರಮ ನೀಡಿದ್ರು ಸರ್ ಮೊದಲ ಬಾರಿಗೆ ಕಲ್ತ ನಂತರ? ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದ್ದು ಸತ್ಸಂಗ ಅಂದ್ರೆ ಭಜನೆ ಕಾರ್ಯಕ್ರಮಗಳೇ ಜಾಸ್ತಿ. ಭಜನೆ ಕಾರ್ಯಕ್ರಮ? ಹೌದು, ಭಜನೆ ಕಾರ್ಯಕ್ರಮ. ಅಂದ್ರೆ ಅದು ಆ ನಂತರ ಸುಗಮ ಸಂಗೀತ ನೀವು ಹಾಡಿದಿರ ಸರ್? ಯಾವತ್ತಾರು ಹಾಡಿದಿರಿ ಗೀತೆ? ಹಾಡಿದಿರಿ ಸುಗಮ ಸಂಗೀತ ಗೀತೆಗಳನ್ನು ಹಾಡಿದಿರಿ. ಅಂದ್ರೆ ಗುರುಗಳ ಮಾರ್ಗದರ್ಶನದೊಂದಿಗೆ ಅಲ್ಲ ಸರ್? ಗುರುಗಳ ಮಾರ್ಗದರ್ಶನದೊಂದಿಗೆ ಹಾಡಿದಿರಿ? ಖಂಡಿತ. ಅದೇ ಸರ್, ಅಂದ್ರೆ ತಾವೊಂದು ಸಂಸ್ಥೆಯನ್ನ ಸ್ಥಾಪಿಸ್ತೀರಿ ಸರ್ ಅಲ್ಲ ಸರ್? ನಿಮ್ಮ ಗುರುಗಳ ನೆನಪಿಗಾಗಿ ಒಂದು ಸಂಸ್ಥೆ, ನಿಮ್ಮ ಒಂದು ಸಂಸ್ಥೆ. ಆ ಸಂಸ್ಥೆ ಬಗ್ಗೆ ಹೇಳ್ಬೇಕಾರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಗುರುಗಳು ಶೇಷಾದ್ರಿ ಗವಾಯಿಗಳು ಪಾಠ ಮಾಡುವಾಗ ಕೆಲವೊಂದು ಹಿತವಚನಗಳನ್ನು ಹೇಳ್ತಿದ್ರು. ನೋಡಿ, ನಾನು 94ರಲ್ಲಿ ಬೆಂಗಳೂರು ಬಂದೆ ಅಂದ್ರೆ ಗುರುಗಳು ಹೇಳ್ತಿದ್ದು. ಬೆಂಗಳೂರು ಬಂದಾಗ ಅವಾಗ ಬೆಂಗಳೂರಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಸಂಗೀತ ಜಾಸ್ತಿ ಇತ್ತು. ಗುರುಗಳು ಮನೆಗೆ ಹೋಗಿ ಹಿಂದೂಸ್ತಾನಿ ಪಾಠ ಮಾಡ್ತಿದ್ರು. ಅವಾಗಿನ ಕಾಲ ಹೇಗಿತ್ತು ಅಂದ್ರೆ ಉಪಜೀವನಕ್ಕಾಗಿ ಪಾಠ ಮಾಡ್ತಿದ್ರು ಅವರು. ಅಂತ ಪರಿಸ್ಥಿತಿ, ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ
ಜೊತೆಗೆ ನಮಗೂ ಒಂದು ಹಿತಬೋಧನೆ ಹೇಗ್ ಮಾಡ್ತಿದ್ರು ನೋಡಿ, ಸಂಗೀತ ಯಾವ ಭಾಗದಲ್ಲಿ ಬೆಳೆದಿಲ್ವೋ ಅಂತ ಭಾಗದಲ್ಲಿ ನೀವು ಒಂದು ಸಣ್ಣ ಸಂಗೀತ ಶಾಲೆ ಓಪನ್ ಮಾಡಿ ಅಲ್ಲಿ ಸಂಗೀತ ಬೆಳೆಸುವಂತ ಒಂದು ಸಂಪ್ರದಾಯ ಮುಂದುವರಿಸಿ ಅಂತ ನಾವು ಗುರುಗಳು ನಮ್ಗೆ ಹೇಳ್ತಿದ್ರು. ಸರ್ ಒಂದ್ ನಿಮಿಷ, ಒಬ್ರು ಕರೆ ಮಾಡಿದ್ರೆ ನಿಮ್ಮ ಆತ್ಮೀಯರು ಯಾರು ಅಂತ ನೋಡೋಣ ಸರ್, ಆಮೇಲೆ ಮಾತು ಮುಂದುವರ್ಸೋಣ ಸರ್. ಖಂಡಿತ 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 ಖಂಡಿತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹಲೋ, ನಮಸ್ಕಾರ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಜೀವನದಾಗ ಕಲಾ ಇರಬೇಕು, ಜೊತೆಗೆ ಊರಿನ ಬಲ ಇರಬೇಕು. ಯಾರ ಹತ್ರ ಕಲಾ ಮತ್ತು ಬಲ ಇರ್ತದ ಅವ್ರಿಗೆ ಒಳ್ಳೆ ಫಲ ಸಿಗ್ತದ. ನಾಗೇಂದ್ರ ಅವರು ಕಲಾವಂತರು, ಗುಣವಂತರು, ವಿದ್ಯಾವಂತರು ಮತ್ತು ಧೀಮಂತರು, ಹೃದಯದ ಶ್ರೀಮಂತರು. ಅಷ್ಟೇ ಗಾಯನದಲ್ಲಿ ದೊಡ್ಡ ಪಂಡಿತರು. ಸರ್ ಆದ್ರೆ ಅವರ ಜೀವನ ಒಂದ್ ನಿಮಿಷ, ಯಾರು ಅಂತ ಕೇಳೋಣ. ನೀವು ಯಾರು ಅಂತ ಕೇಳುವ ಅವ್ರ ಹತ್ರ. ಯಾರು ಸರ್ ಅವರು? ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ತಬಲಾವಾದಕರು, ಖ್ಯಾತ ನಿರೂಪಣೆಕಾರರು, ಖ್ಯಾತ ಹಾಸ್ಯ ಕಲಾವಿದರು, ಆತ್ಮೀಯರು, ನವಲಿಂಗ್ ಪಾಟೀಲ್ರು. ನವಲಿಂಗ್ ಪಾಟೀಲ್ ಸರ್ ಅವರು. ಹೇಳಿ ಸರ್, ಮುಂದುವರಿಸಿ ಸರ್. ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಪಂಡಿತರು ಹೇಳಿ. ಮಾತಾಡಿ ಸರ್ ಪಾಟೀಲ್ ಸರ್. ನೋಡಿ, ನೀವು ದೂರದರ್ಶನ ಜೊತೆಗೆ ನೇರದರ್ಶನ ಮಾಡೋದು ಚೆನ್ನಾಗಿತ್ತು, ಪರವಾಗಿಲ್ಲ. ಜೀವನದಾಗ ಶ್ರುತಿ ಇಲ್ಲದೆ ಹಾಡಕ್ಕಾಗಲ್ಲ, ಕೃತಿ ಇಲ್ಲದೆ ಓದಕ್ಕಾಗಲ್ಲ. ಈ ಶ್ರುತಿ ಮತ್ತು ಕೃತಿ ಸೇರಿದಾಗ ಸಂಗೀತದ ಸಂಸ್ಕೃತಿನ ಹೊಂಬಿಸ್ಲಿಕ್ಕೆ ಇವರು ಪೇಮೆಂಟಿಗಾಗಿಲ್ಲ, ಗೌರ್ಮೆಂಟಿಗಾಗಿಲ್ಲ, ಪರ್ಮನೆಂಟ್ ಆಗಿ ಸಂಗೀತ ಗುರುಗಳಾಗಿ ಇವರು ನಾಗೇಂದ್ರವರು ಹೊರಹೊಮ್ಮಿದ್ರು. ಆಮೇಲೆ ನಾಗೇಂದ್ರವರು ಮೂಲತಃ ಅವರು ಸಂಗೀತ ಕಲಿಬೇಕಂತ ಅವ್ರಲ್ಲಿ ಇಚ್ಛೆ ಇರ್ಲಿಲ್ಲ. ಅದು ದೈವ ಶಕ್ತಿ, ದೈವ ಇಚ್ಛೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ಗುರು ಪರಂಪರೆ ಅವ್ರಿಗೆ ದೊಡ್ಡದಾಗಿ ಮುನ್ನಡೆಸ್ತು. ಆಮೇಲೆ ಇನ್ನೇನಪ್ಪ ಅಂದ್ರೆ ಅವರು ದೊಡ್ಡ ವ್ಯಕ್ತಿಯಾಗಿ ಬೆಳಲಿಕ್ಕೆ ಪಂಡಿತ್ ಶೇಷಾದ್ರಿ ಗವಾಯಿಗಳವರು ದೊಡ್ಡ ಕೊಡುಗೆಯಾಗಿ ಅವರು ಬೆಳೆದರು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಒಂದ್ ಕಡೆ ಏಕಲವ್ಯ ಯಾವ ರೀತಿಯಿಂದ ವಿದ್ಯೆ ಕಲ್ತರು, ಹಾಗೆ ಗುರು ಪುಟ್ರಾಜ್ ಗವಾಯಿಗಳು ಸಂಗೀತ ಕ್ಷೇತ್ರದಲ್ಲಿ ಪಂಡಿತ್ ಪುಟ್ರಾಜ್ ಗವಾಯಿಗಳವರು ಹೆಡ್ಲೈಟ್ ಆಗಿದ್ರು. ಶೇಷಾದ್ರಿ ಗವಾಯಿಗಳವರು ಆಲ್ ರೈಟ್ ಆಗಿ ಶಿಷ್ಯಾಗಿ ಸ್ವೀಕಾರ ಮಾಡಿದ್ರು. ಅದಕ್ಕೆ ಅವ್ರ ಹೆಸರ ನಾಗೇಂದ್ರ ಅಂದ್ರ ನಾದ ಲೋಕದಲ್ಲಿ ತೇಲಾಡಿದಂತ ನಾಗೇಂದ್ರ ಅವರು. ಯಾಕಂದ್ರೆ ಮನುಷ್ಯಗೆ ಇಂದ್ರ, ಚಂದ್ರ, ಆಂಧ್ರ, ಬಂದ್ರ ಅಂತ ಇರ್ತಾರು. ನಾಗೇಂದ್ರ ಅವರು ನಾದ ಲೋಕದ ನಾಗೇಂದ್ರ ಅವರು ಇವತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಅದಕ್ಕೆ ನಾಗೇಂದ್ರ ಅವರ ಜೀವನ ಆಯಿತು ಕನ್ನಡ ನಾಡಿಗೆ ಪಾವನ. ಅವರು ಮಾಡಿದ ಸಾಧನ, ಕೊಟ್ಟಿದ್ದ ಮಕ್ಕಳಿಗೆ ಸಂಗೀತದ ಬೋಧನ, ಅವರಿಗೆಲ್ಲ ಯಾವ್ದು ನಿಂದನ, ಜ್ಯೋತಿ ಅವರಿಗೆ ಬಂಧನ, ಎಂತ ಅವರ ಸಂಸಾರ ಚಂದನ, ಅವರಿಗೆ ವಂದನ, ಗುರು ಪುಟ್ರಾಜ್ ಗವಾಯಿಗಳವರ ಆಶೀರ್ವಾದೇ ಸ್ಪಂದನ. ನೋಡಿ ಎಷ್ಟು ಸುಂದರವಾಗಿ ಹೇಳಿರಲ್ಲ ಸರ್. ಅಲ್ಲ, ಜೀವನದಾಗ ನಗು ಇರ್ಬೇಕು, ಮಡಿನಲ್ಲಿ ಒಂದು ಮಗು ಇರ್ಬೇಕಂತ. ನಾಗೇಂದ್ರ ಅವರು ಹೆಂಗಿದಾರ ಅಂದ್ರ ಅಷ್ಟು ದೊಡ್ಡ ಪಂಡಿತರಿದ್ದ ಸಹಿತ ಅವರು ಹೃದಯ, ಮನಸ್ಸು ಮತ್ತೊಂದು ಪ್ರೀತಿ, ವಾತ್ಸಲ್ಯ, ಕರುಣೆ ಮಗುವಿನಂತೆ ಇದೆ ಅವರು. ಅವ್ರು ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಅವರು ಹೆತ್ತ ಮಕ್ಕಳು ಎರಡಿದ್ದ ಸಹಿತ ಈಗ 100 ಮಕ್ಕಳನ್ನು ಸಲವಿ ಪ್ರೀತಿಯಿಂದ ಅವರಿಗೆ ಸಂಗೀತದ ಒಂದು ಸಂಸ್ಕಾರ ಕೊಟ್ಟಂತ ಒಬ್ಬ ಪಂಡಿತ್ ನಾಗೇಂದ್ರ ಬಗ್ಗೆ ನಾ ಹೆಚ್ಚು ಮಾತಾಡಿ ಹುಚ್ಚಾಗಬಾರ್ದು. ಸ್ವಚ್ಛ ಮನಸ್ಸಿಂದ ಅವರ ಸಂಗೀತ ಸಾಧನೆಗೆ ಸಾಕ್ಷಿಯಾಗಿದೆ ನಿಮ್ಮ ಪ್ರೀತಿಯ ನವಲಿಂಗ ಪಾಟೀಲ್. ಯಾಕಂದ್ರೆ ನಂದು ಅವ್ರದ್ದು ನಾ ನಡು ನೀ ಕೂಡಿಸ್ರಿ, ನಾನೇ ನೀನೇ ನಾ ಆಗತ್ತಷ್ಟೇ. ಅದಕ್ಕೆ ಸಂಗೀತದಾಗ ನಾದ ಸ್ವರ ಇರ್ಬೇಕಂತ. ಹೌದೌದು ಸರ್, ಬಹಳ ಖುಷಿ ಆಯ್ತು ಸರ್. ಸರ್ ಏನ್ ಹೇಳ್ತೀರಿ ಸರ್ ನಾಗೇಂದ್ರ ಸರ್ ಅವ್ರಿಗೆ ಬಗ್ಗೆ ಏನ್ ಹೇಳ್ತೀರಿ? ಅವ್ರು ಎಂತ ಕಲಾವಿದರಂದ್ರೆ ಮೂಲತಃ ತಬಲಾ ಕಲಿಯೋದಕ್ಕೆ ಅಂತ ಗದಗಿನ ಮಠಕ್ಕೆ ಹೋಗ್ತಾರೆ. ತಬಲಾ ಕಲ್ತಿದ್ದು ತಬಲಾ, ಆದ್ರೆ ಮುಂದೆ ಖ್ಯಾತಿಗೆ ಬಂದಿದ್ದು ಹಾಸ್ಯ ಕಲಾವಿದ್ರು ಅಂತ. ಹಾಸ್ಯ ಕಲಾವಿದ್ರ ಅಂದ್ರೆ ದೂರದರ್ಶನದಲ್ಲಿ ಪ್ರಖ್ಯಾತ ಅಂದ್ರೆ ಚಂದನ, TV9 ಈ ತರ ಚಾನೆಲ್ಗಳಲ್ಲಿ ಅವ್ರದ ಪ್ರಸಾರ ಆಗಿದೆ. ಅವ್ರದ್ದು ಒಂದು ಹಾಸ್ಯ ಕಲಾವಿದೆ. ಆಮೇಲೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಜನಗಳನ್ನ ಒಟ್ಟುಗೂಡಿಸುವಂತ ಶಕ್ತಿ ಅವರಿಗಿದೆ.
ಎಷ್ಟೋ ಜನ, ಸಾವಿರಾರು ಜನ ಕಲಾವಿದರಿಗೆ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋದಾಗ ಅನುಭವ ಮಂಟಪ ಉತ್ಸವ ಅಂತ ಮಾಡ್ತಾರೆ ಬಸವ ಕಲ್ಯಾಣದಲ್ಲಿ. ಅಲ್ಲಿ ಕೂಡ ಒಂದು ವಚನ ಗಾಯನ ಸೇವೆ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟವರು ನಮ್ಮ ನವಲಿಂಗ ಶರಣರು. ಹಾಗೆ ಸರ್, ಅವರಿಗೆ ಒಂದು ಧನ್ಯವಾದ ಸರ್. ನವಲಿಂಗ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು ಸರ್. ಹಾಗೆ ಸರ್, ಮಾತು ಮುಂದುವರ್ಸೋಣ ಸರ್. ತಮ್ಮ ಗುರುಗಳು ಹೇಳಿದ್ರು, ಎಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಡಿಮೆ ಇದೆ ಅಲ್ಲೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಬೆಳೆಸ ಸಾಗೋಣ ಅನ್ನೋ ನಿಟ್ಟಿನಲ್ಲಿ ಮುಂದುವರಿಸಿ ಸರ್. ಹೌದು, ಗುರುಗಳು ಹೇಳಿದ್ಮೇಲೆ ನಾನು ಈ ಭಾಗ ಅಂದ್ರೆ ಬೆಂಗಳೂರಿನ ಉತ್ತರ ಭಾಗ ಅಂದ್ರೆ ದಾಸರಹಳ್ಳಿ ಹೇಗಿದೆ ಅಂದ್ರೆ ಈ ಭಾಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಇದು ನಮ್ಮ ಕಂಪನಿ ABB ಕೂಡ ಇದೇ ಭಾಗದಲ್ಲಿ ಇರೋದ್ರಿಂದ ಹೆಸರುಘಟ್ಟ ರಸ್ತೆಯಲ್ಲಿ ಒಂದು ಸೈಟ್ ತಗೊಂಡು ಇಲ್ಲೇ ಮನೆ ಮಾಡಿ ಸಂಗೀತಕ್ಕಂತಾನೆ ಮನೆ ಮೇಲೆ ಒಂದು ಹಾಲು, ಕನಿಷ್ಠ ಒಂದು 70-80 ಜನ ಕೂತ್ಕೊಳ್ಳುವಂತ ವ್ಯವಸ್ಥೆ ಮಾಡಿ ಅಲ್ಲಿ ಪ್ರತಿದಿನ ಸಂಗೀತ ಪಾಠ ಮಾಡೋದು ಜೊತೆಗೆ ಕೆಲವೊಂದು ಸಂಗೀತ ಕಾರ್ಯಕ್ರಮಗಳು, ಶಿವರಾತ್ರಿ ಆಗಿರ್ಬೋದು, ಆಮೇಲೆ ಅನೇಕ ಜಯಂತಿಗಳಾಗಿರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮಗಳು ಇಲ್ಲಿ ಮಾಡಿ ಮಕ್ಕಳಿಗೆ ಒಂದು ವೇದಿಕೆ ಕೂಡ ಇಲ್ಲಿ ಒದಗಿಸಿಕೊಡ್ತೀವಿ ನಾವು. ಅಂದ್ರೆ ನಿಮ್ದೊಂದು ಸಂಸ್ಥೆ ಅಲ್ಲ ಸರ್, ಗುರುಕುಮಾರ ಪಂಚಾಕ್ಷರೇಶ್ವರ ಅಲ್ಲ ಸರ್ ಅಂತ ಒಂದು ಸಂಗೀತ ಕಲಾ ವೇದಿಕೆ ಇದೆ ತಮ್ಮದು. ಆ ವೇದಿಕೆ ಸ್ಥಾಪಿಸಬೇಕನ್ನುವಂತ ಮನಸ್ಸಾದ ಬಗ್ಗೆ ಹೇಗೆ ಸರ್ ತಮಗೆ? ಸಂಗೀತ ಶಾಲೆ ಏನೋ ಓಪನ್ ಮಾಡಿದ್ವಿ. ಸಂಗೀತ ಶಾಲೆಗೆ ಒಂದು ಹೆಸರು ಬೇಕಲ್ವಾ? ಹೌದು ಸರ್. ಆ ಹೆಸರು ಹೇಗೆ ಸೆಲೆಕ್ಟ್ ಮಾಡೋದು? ನನ್ನ ಮನಸ್ಸಲ್ಲಿ ಪುಟ್ಟರಾಜ ಗವಾಯಿಗಳು ವಚನಗಳು ಬರೀತಿದ್ರು. ಅವರು ವಚನಾಂಕಿತ ಬಂದು ಶ್ರೀ ಗುರುಕುಮಾರ ಪಂಚಾಕ್ಷರೀಶ್ವರ ಅನ್ನೋದು ಅವರ ವಚನಾಂಕಿತ. ಅವರು ವಚನಾಂಕಿತನೇ ಒಂದು ಸಂಗೀತ ಶಾಲೆಗೆ ಹೆಸರಿಟ್ಬಿಟ್ರೆ ಒಂದು ಗುರುಗಳ ಸ್ಮರಣೆನೇ ಆಗುತ್ತೆ, ಪ್ರತಿದಿನ ಗುರುಗಳ ಸ್ಮರಣೆ ಆಗುತ್ತೆ ಅನ್ನೋದು ಉದ್ದೇಶದಿಂದ ಆ ಸಂಸ್ಥೆಗೆ ಶ್ರೀ ಗುರುಕುಮಾರ ಪಂಚಾಕ್ಷರೀಶ್ವರ ಸಂಗೀತ ಕಲಾ ವೇದಿಕೆ ಅಂತ ನಾಮಕರಣ ಮಾಡಿರ್ತೀವಿ. ಆ ಸಂಸ್ಥೆಯ ಉದ್ದೇಶ ಏನು ಸರ್? ಮೂಲ ಉದ್ದೇಶ, ಸಂಸ್ಥೆಯ ಉದ್ದೇಶ? ಸಂಗೀತ ಸಂಸ್ಥೆಯ ಮೂಲ ಉದ್ದೇಶ ನಾವು ಕಲಿತ ವಿದ್ಯೆಯನ್ನ ಅದು ನಿಂತು ನೀರಾಗಬಾರ್ದು, ಅದು ಹರಿತಾ ಇರಬೇಕು. ಅದರಲ್ಲಿ ಆಸಕ್ತಿ ಇರುವಂತ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಅವರಲ್ಲಿಯೂ ಕೂಡ ಒಂದು ಸಂಗೀತದ ಆಸಕ್ತಿ ಜಾಸ್ತಿ ಆಗುತ್ತೆ, ಒಂದು ಈ ಭಾಗದಲ್ಲಿ ಒಂದು ಕಲೆ ಬೆಳೆಯುತ್ತೆ ಅನ್ನೋದು ಉದ್ದೇಶದಿಂದ. ಹಾಗೇನೆ ನಾವು ಕೂಡ ಸಂಗೀತ ಕಲಿತಾ ಇದ್ದೀವಿ ಇನ್ನು. ಅಂದ್ರೆ ಕಲಿತಾನೆ ಪಾಠ ಮಾಡೋದ್ರಿಂದ ನಾವು ಇನ್ನು ಕಲಿಯುವಂತ ಆಸಕ್ತಿ ನಮ್ಮಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಹೌದು, ಖಂಡಿತ ನಮ್ಮ ಜ್ಞಾನಾಭಿವೃದ್ಧಿ ಆಗ್ತದೆ ಅದರ ಜೊತೆ ಕಲಿಸುವಾಗ. ಹೌದು. ಅದೇ ಸರ್, ತಮಗೆ RV ಶೇಷಾದ್ರಿ ಸರ್ ಜೊತೆ ತಾವು ಹಲವಾರು ವರ್ಷಗಳ ಒಡನಾಟ, ತಮ್ಮದು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ರಿ. ಅವರ ಬಗ್ಗೆ ಒಂದೆರಡು ಮಾತಾಡ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಗುರುಗಳು ಅಂದ್ರೆ ಪಂಡಿತ RV ಶೇಷಾದ್ರಿ ಗವಾಯಿಗಳು ಯಾವತ್ತೂ ದುಡ್ಡಿಗೋಸ್ಕರ ಪಾಠ ಮಾಡ್ತಾ ಇರಲಿಲ್ಲ. ಅವರು ಇಷ್ಟೇ ಫೀಸ್ ಕೊಡಿ ಅಂತ ಏನು ಕೇಳ್ತಾ ಇರಲಿಲ್ಲ. ಅವ್ರ ಮನೇಲಿ ಎಂತ ಪರಿಸ್ಥಿತಿ ಇತ್ತು ಅಂತಂದ್ರೆ, ಅವರು ಬಸವ ಸಮಿತಿಗೆ ಪಾಠ ಮಾಡೋದಕ್ಕೆ ಬರ್ತಿದ್ರು. ನಾನು ಇಲ್ಲಿಂದ ಸ್ಕೂಟರ್ ತಗೊಂಡು ಪಾಠಕ್ಕೆ ನಾನು ಹೋಗ್ತಿದ್ದೆ. ಪಾಠ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಆಟೋದವ್ರಿಗೆ ಕೊಡೋದಕ್ಕೆ ಅವ್ರ ಹತ್ರ ಹಣ ಇರ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ ಗುರುಗಳ ಪರಿಸ್ಥಿತಿ. ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು ನಾವು ಅವಾಗ ಬಸವ ಸಮಿತಿಯಿಂದ ಚಾಲುಕ್ಯ ಹೋಟೆಲ್ನಿಂದ ಚಾಮರಾಜಪೇಟೆ ಹೋಗೋದಕ್ಕೆ ಆಟೋದವ್ರು 20 ರೂಪಾಯಿ ತಗೋದು. ಇದು 94-95 ಕಥೆ ಇದು. ಅವ್ರಿಗೆ ಒಂದು 20 ರೂಪಾಯಿ ಕೊಟ್ಟು ಅವ್ರು ಗುರು ಸೇವೆ ಅಂತ ಗುರುಗಳ ಕೈಯಲ್ಲಿ ಕೊಟ್ಟು, ಗುರುಗಳೇ 20 ರೂಪಾಯಿ ತಗೊಳ್ಳಿ, ಆಟೋದವ್ರಿಗೆ ಕೊಡಿ ಅಂತ ಕೊಡ್ತಿದ್ವಿ. ಆಮೇಲೆ ಒಂದೊಂದ್ಸಲ ಅವ್ರ ಮನೆಗೆ ಪಾಠಕ್ಕೆ ಹೋಗ್ತಿದ್ವಿ ನಾವು. ಮನೆಗೆ ಪಾಠಕ್ಕೆ ಹೋದಾಗ ಮನೆ ಪರಿಸ್ಥಿತಿ ಬಹಳ ಅಂದ್ರೆ ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ಲ ಅವರಿಗೆ. ಅವೆಲ್ಲ ಹೇಳ್ಬಾರ್ದು ಆಕ್ಚುಲಿ. ನಮ್ಮ ಕೈಯಲ್ಲೇ 10 ರೂಪಾಯಿ ಕೊಟ್ಟು, ನಾಗೇಂದ್ರ ಅವರೇ ಹೋಗಿ ಒಂದು 2 ಇಡ್ಲಿ ತಗೊಂಬನ್ನಿ ನನಗೋಸ್ಕರ ಅಂತ ಹೇಳೋರು. ಕಷ್ಟ ಇತ್ತು. ಇದೆಲ್ಲ ನೆನಪು ಮಾಡ್ಕೊಂಡು ಅವ್ರ ಗುರುಗಳು ಅಂದ್ರೆ ಪಂಚಾಕ್ಷರ ಗವಾಯಿಗಳು ಅವ್ರ ಗುರುಗಳು, ಆ ಗುರುಗಳು ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಿದ್ರು. ಅಂತ ಗುರುಗಳು ನನ್ನ ಜೀವನದಲ್ಲಿ ಸಿಕ್ಕಿದಾರಲ್ಲ ಅಂತ ಅವರು
ಅಂದ್ರೆ ಆನಂದದ ಭಾಷ್ಪ, ಖುಷಿಯಲ್ಲಿ. ಹೌದು ಹೌದು, ಖಂಡಿತ ಖಂಡಿತ ಸರ್. ಅದೇ, ಮತ್ತೆ ಅವ್ರ ಜೊತೆ ನೀವು ಕಾರ್ಯಕ್ರಮ ಕೂಡ ನೀಡಿದಿರಲ್ಲ ಸರ್ ಅವ್ರ ಜೊತೆ ಹೋಗಿ? ಹೌದು, 2000 ಇಸ್ವಿ ಇರಬೇಕು. ಚಂದನದಲ್ಲಿ ಅವ್ರ ಜೊತೆ 13 ಜನ ವಿದ್ಯಾರ್ಥಿಗಳು ನಾವು ಹೋಗಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ 13 ಎಲ್ಲಾ ಸೇರಿ 8 ಹಾಡುಗಳೇನೋ ಹಾಡಿದ್ವಿ. ಆ 8 ಹಾಡುಗಳಿಗೆ ನಾವು 13 ಜನ ಸೇರಿ ಹಾಡುವಾಗ ತಬಲಾ ಸೇವೆ ಮಾಡಿದ್ದು ನನಗೆ ಮಾರ್ಗದರ್ಶಕರು ಪಂಡಿತ್ ಸತೀಶ್ ಹಂಪಿಹೊಳಿ ಅವರು. ಹಂಪಿಹೊಳಿ ಅವರು ಖ್ಯಾತ ತಬಲಾ ವಾದಕರು. ಹೌದು ಹೌದು ಹೌದು. ಅಂದ್ರೆ ಅಲ್ಲಿ ಆ ಕಾರ್ಯಕ್ರಮ, ಆ ನಂತರ ನೀವು ಯಾವ್ದೆಲ್ಲ ಕಾರ್ಯಕ್ರಮ ಮಾಡಿದ್ರಿ ಸರ್? ಅಂದ್ರೆ ನಿಮ್ದು ಕಾರ್ಯಕ್ರಮದ ಪಯಣ ಒಂದಾದ ನಂತರ ಒಂದು ಕಾರ್ಯಕ್ರಮಗಳು ಅಲ್ಲ ಸರ್? ಹೌದು. ಇನ್ನೊಂದು ಏನು ಅಂತಂದ್ರೆ, ನಾನು ಶೇಷಾದ್ರಿ ಗವಾಯಿಗಳ ಹತ್ರ ಸಂಗೀತ ಪಾಠಕ್ಕೆ ಹೋಗುವಾಗ ಅಲ್ಲಿ ಪರಿಚಯ ಆದವರು ಇನ್ನೊಬ್ರು ನನಗೆ ಮಾರ್ಗದರ್ಶಕರು, ಗುರುಗಳು ಹೌದು, ನಾಡಿನ ಖ್ಯಾತ ತಬಲಾ ವಾದಕರು ಪಂಡಿತ್ ಸತೀಶ್ ಹಂಪಿಹೊಳಿ ಅವರ ಪರಿಚಯ ಕೂಡ ಅಲ್ಲೇ ಆಗುತ್ತೆ ನನಗೆ. ಅವರು ಶೇಷಾದ್ರಿ ಗವಾಯಿಗಳು ಹಿಂದೂಸ್ತಾನಿ ಪಾಠ ಮಾಡಿದ್ರೆ ಪಂಡಿತ್ ಸತೀಶ್ ಹಂಪಿಹೊಳಿ ಅವರು ತಬಲಾ ಪಾಠ ಮಾಡ್ತಿದ್ರಲ್ಲಿ. ತಬಲಾ ಪಾಠ ಮಾಡ್ತಿದ್ರಲ್ಲಿ ಸಂಸ್ಥೆ. ಅಂದ್ರೆ ನಾನು ತಬಲಾ ಕಲ್ತಿಲ್ಲ, ಆದ್ರೆ ತಬಲಾದ ಮಾಹಿತಿ ಅಂದ್ರೆ ಥೇರಿ ಪೋರ್ಷನ್ ಏನಿದೆ ಅವರೆಲ್ಲ ನನಗೆ ಅದು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಸಂಸ್ಥೆ ಮುಂದೆ ಬರ್ತಾ ಬರ್ತಾ ಶೇಷಾದ್ರಿ ಗವಾಯಿಗಳು ಲಿಂಗೈಕ್ಯರಾದ್ಮೇಲೆ ನಮ್ಮನ್ನ ಕೈ ಹಿಡಿದು ನಡೆಸಿದವರು ಸತೀಶ್ ಹಂಪಿಹೊಳಿ ಅವರು ಅಂತ ಹೇಳ್ಬೋದು. ಸತೀಶ್ ಹಂಪಿಹೊಳಿ ಅವರು ನಿಮ್ಮ ಕೈ ಹಿಡಿದು ನಡೆಸಿದ್ರ ಆ ನಂತರ ಅಲ್ಲ ಸರ್? ಹೌದು. ಅಂದ್ರೆ ಜೊತೆಗೂಡಿ ನೀವು ಕಾರ್ಯಕ್ರಮ ಮಾಡಿದ್ರಾ ಅವ್ರ ಜೊತೆ ಕೂಡ್ಕೊಂಡು? ಖಂಡಿತ, ಒಂದೆರಡಲ್ಲ ಸರ್, 100 ಕಾರ್ಯಕ್ರಮ ಮಾಡಿದ್ರಿ. ಅಂದ್ರೆ ನಾಡಿನಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಕಾರ್ಯಕ್ರಮ ಮಾಡಿದ್ರಿ? ಹೊರ ರಾಜ್ಯಗಳಿಗೆ ಹೋಗಿದ್ರೆ ಸರ್? ಹೊರ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ರಾ? ಹೊರ ರಾಜ್ಯಗಳಿಗೆ ಇನ್ನೂ ಇಲ್ಲ, ಹೋಗಿಲ್ಲ. ರಾಜ್ಯದೊಳಗೆ ಹಲವಾರು ಕಾರ್ಯಕ್ರಮ ಮಾಡಿದ್ರಿ. ಅಂದ್ರೆ ಯಾವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿಯ ಅಥವಾ ಭಜನ್ ಶೈಲಿಯ ಅಥವಾ ದಾಸ ಸಾಹಿತ್ಯ ಯಾವ ತರ ಮಾಡಿದ್ರಿ ಸರ್? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೊತೆಗೆ ದಾಸರ ಪದಗಳು, ವಚನ ಸಾಹಿತ್ಯ, ಆಮೇಲೆ ಮರಾಠಿ ಅಭಂಗ್ಸ್, ಹಿಂದಿ ಭಜನ್ಸ್, ಭಾವಗೀತೆಗಳು, ಜನಪದ ಗೀತೆಗಳು ಎಲ್ಲ ಮಿಶ್ರಣ ಅಲ್ಲ ಸರ್? ಎಲ್ಲ ಒಂದು ಒಟ್ಟು ಸೇರಿದಂತ ಒಂದು ಕಾರ್ಯಕ್ರಮ. ಅದೇ ರೀತಿ ನಿಮ್ಮ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳು, ನೀವು ಗುರುಗಳಾಗಿ ಸೇವೆ ಸಲ್ಲಿಸಿ ನಿಮ್ಮ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರೆ, ಬಹಳಷ್ಟು ಹೆಸರು ಮಾಡಿದವರು ಇದ್ದಾರೆ. ನಿಮ್ಮ ಸಂಸ್ಥೆಯಿಂದ ಬಂದಂತ ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? 3 ಜನ ವಿದ್ಯಾರ್ಥಿಗಳು ರಿಯಾಲಿಟಿ ಶೋ ಸರಿಗಮಪ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೊದಲನೇದಾಗಿ ದರ್ಶನ್ ಗುರುಶಾಂತಪ್ಪ ಅವರು, ಅಂದ್ರೆ ಗುರುಶಾಂತಪ್ಪ ಅವ್ರ ಮಗ ದರ್ಶನ್ ಕೊತ್ತಂಬರಿ ಅಂತ. 2019 ಅಂದ್ರೆ ಈ ಲಾಕ್ಡೌನ್ ಸಮಯ 2020 ಇರಬೇಕು, ಆ ಟೈಮಲ್ಲಿ ಸರಿಗಮ ಹೋಗಿದ್ದು ದರ್ಶನ್ ಅಂತ ಫಸ್ಟ್. ಅದಾದ್ಮೇಲೆ 2022 ಅರ್ಚಿಷಾ ರಾವ್ ಅಂತ ಸರಿಗಮಪ ಹೋಗಿದ್ದಾಳೆ. ಎಟ್ ಪ್ರೆಸೆಂಟ್ ಸೀಸನ್ 20 ಇರ್ಬೇಕಿದು. ಈಗ ಪ್ರಜ್ಞಾ ಮರಾಠೆ ಅಂತ ಹಾಡ್ತಾ ಇದ್ದಾಳೆ, ನೋಡಿರ್ತೀರ ಸರ್? ಒಬ್ರು ಕರೆ ಮಾಡಿದ್ದಾರೆ ಸರ್, ಯಾರು ಕರೆ ಮಾಡಿದಾರೆ ನೋಡಿ, ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ನೋಡೋಣ ಸರ್ ಯಾರು ಕರೆ ಮಾಡಿದ್ದಾರೆ. ಆಯ್ತು, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಹಲೋ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹಲೋ. ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಒಳ್ಳೆ ಕಾರ್ಯಕ್ರಮ, ಕಲಾವಿದರನ್ನೆಲ್ಲ ಗುರುತಿಸಿ ನಮ್ಮ ರಾಜ್ಯದಾದ್ಯಂತ ಅವರನ್ನೆಲ್ಲರನ್ನು ಕೂಡ ನಿಮ್ಮ ಚಾನೆಲ್ಗೆ ಕರೆಸಿ ನೀವು ಸಂದರ್ಶನ ಮಾಡ್ತಾ ಇರೋದು ಬಹಳ ನನಗೆ ಖುಷಿ ನೀಡ್ತಾ ಇದೆ. ಹಾಗೆ ನಾಗೇಂದ್ರ ರಾಣಪ್ಪ ಅವರಿಗೆ ಶರಣಾರ್ಥಿ. ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಜೈ. ಯಾರು ಸರ್? ಶರಣಾರ್ಥಿ ಶ್ರೀಕಾಂತ್ ಭಟ್ರೆ. ಉಡುಪಿ ಜಿಲ್ಲೆ ನಾಗೇಂದ್ರ ರಾಣಪ್ಪ ಅವ್ರನ್ನ ಈ ಚಾನೆಲ್ ಅಲ್ಲಿ ನೋಡಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಅಲ್ಲ, ನಿಮ್ಗೆ ಇವ್ರ ಪರಿಚಯ ಆದ ಹೇಗೆ ಸರ್? ನಿಮ್ಗೆ ನೀವು ಉಡುಪಿ ಜಿಲ್ಲೆಯವರು, ಅವರು ಕಲಬುರಗಿ ಅವರು. ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ ಅವ್ರು ಹೇಳ್ಕೊಡೋದಾದ್ರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಈ ತರ ನಮ್ಮ ನಾಗೇಂದ್ರ ರಾಣಪುರ ಅವರು ನಮ್ಮ ಆಸುಪಾಸಿನ ಎಲ್ಲ ಮಕ್ಕಳಿಗೆ ಸಂಗೀತ ಅಭ್ಯಾಸ ಹೇಳಿಕೊಡೋದ್ರ ಜೊತೆಗೆ ಈ
ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಅದರ ಅರ್ಥ ತತ್ವ ಪದಗಳನ್ನು ಹೇಳಿ ಅದರದ ಅರ್ಥಗಳನ್ನು ಹೇಳ್ತಾ ಇರೋದು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಜೀವನದಲ್ಲಿ ಸಾರ್ಥಕತೆ ಪಡಿಬೇಕು ಅಂತ ಹೇಳಿದ್ರೆ ಹೇಗೆ ಏನು, ಅದಕ್ಕೋಸ್ಕರ ಅವರು ತುಂಬಾ ಚೆನ್ನಾಗಿ ಅವರ ಜೀವನವನ್ನ ಅವರು ಇದು ಮಾಡ್ತಾ ಇದ್ದಾರೆ, ಅರ್ಥಪೂರ್ಣ ಜೀವನ ಕಳೀತಾ ಇದ್ದಾರೆ. ಈ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅವರೊಂದು ಒಂದು ಉನ್ನತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿದ್ದು ಅವುಗಳನ್ನು ಅವರು ಬೇಡ ಅಂತ ತ್ಯಜಿಸಿ ಪೂರ್ಣ ಜೀವನ ಅವಧಿಯನ್ನ, ಅವರ ಬದುಕಿನ ಅವಧಿಯನ್ನು ಪೂರ್ತಿ ಅವರು ಸಂಗೀತಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಇದೆಲ್ಲ ಹೆಮ್ಮೆಯ ವಿಷಯ ನಮಗೆಲ್ಲರಿಗೂ ಕೂಡ. ಇಂಥವರು ನಮ್ಮ ಆಸುಪಾಸಿನಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಖಂಡಿತ ಸರ್, ಖಂಡಿತ ಸರ್. ಏನ್ ಹೇಳ್ತೀರಿ ಸರ್ ನಮ್ಮ ಶ್ರೀಕಾಂತ್ ಭಟ್ ಸರ್ ಬಗ್ಗೆ? ಶ್ರೀಕಾಂತ್ ಹಾಗೆ ರಾಜೇಶ್ ಅವರಿಗೂ ಕೂಡ ಒಂದು ಧನ್ಯವಾದ ಹೇಳ್ಬೇಕು ನಾವು. ಆಗ್ಲಿ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಅದೇ ನಿಮ್ಮ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನೋಡುವ. ಅಲ್ಲ ಸರ್, ನಾಗೇಂದ್ರ ಸರ್ ಏನ್ ಹೇಳ್ತಾರೆ ನೋಡುವ. ಒಂದ್ 2 ಮಾತು ಹೇಳ್ಬೇಕು, ಏನ್ ಹೇಳ್ತೀರಿ ಸರ್? ಶ್ರೀಕಾಂತ್ ಭಟ್ರು ಒಳ್ಳೆ ಆತ್ಮೀಯರು, ಸ್ನೇಹ ಜೀವಿ, ಇದೆಲ್ಲಕ್ಕೂ ಮಿಗಿಲಾಗಿ ಒಳ್ಳೆ ಗಾಯಕರು. ಭಜನೆ ಹಾಡುಗಳನ್ನು ಬಹಳ ಸುಂದರವಾಗಿ ಹಾಡ್ತಾರೆ. ಸುಂದರ ಅಂತಲ್ಲ, ಕರ್ಕಶ ಹೇಳಬೇಡಿ, ಹೈ ಪಿಚ್ಚಲ್ಲಿ ಹೇಳ್ತೀನಿ ಅಷ್ಟೇ. ಈ ಭಾಗದಲ್ಲಿ ಅಂದ್ರೆ ನಮ್ಮ ಹೆಸರುಘಟ್ಟ ರಸ್ತೆಯಲ್ಲಿ ಎಲ್ಲೇ ಸತ್ಸಂಗ ಕಾರ್ಯಕ್ರಮ ಇದ್ರು ಅಲ್ಲಿ ಶ್ರೀಕಾಂತ್ ಭಟ್ರು ಇರ್ತಾರೆ. ಬರೀ ಹಾಡೋದಷ್ಟೇ ಅಲ್ಲ, ಹಾಡಿನ ಜೊತೆಗೆ ನೃತ್ಯ ಕೂಡ ಮಾಡ್ತಾರೆ. ಒಳ್ಳೆ ಯಕ್ಷಗಾನ ಕಲಾವಿದ್ರು ಹೌದು. ಅವರ ಮಗ ಸರ್ವಜಿತ್ ಭಟ್ ಸತತ 12 ನಮ್ಮ ಸಂಸ್ಥೆಯ ಮೊದಲ ವಿದ್ಯಾರ್ಥಿ. ಅವನು ಅಂದ್ರೆ 12 ವರ್ಷ ತಬ್ಲಾ ಕಲ್ತಿದ್ದಾನೆ. ಅವನಿಗೆ UKG ಇಂದ ಅಂದ್ರೆ ನನ್ನ ಮಗ ಪುನೀತ್ ಪಾಠ ಮಾಡ್ತಿದ್ದ. ಅವನಿಗೆ ತಬಲಾ ಎಟ್ಕ್ತಾ ಇರಲಿಲ್ಲ, ಕೆಳಗಡೆ ದಿಂಬ್ ಹಾಕಿ ಕೂಡಿಸ್ತಿದ್ವಿ. ಅವನು ಇವಾಗ ಇಂಜಿನಿಯರಿಂಗ್ ಏನೋ ಮಾಡ್ತಾ ಇದ್ದಾನೆ. ಹಾಗೆ ಬಹಳ ಒಡನಾಟ, ಬಹಳ ವರ್ಷಗಳ ಒಡನಾಟ ನಿಮ್ಮಿರುವರ್ದು ಅಲ್ಲ? ಅಲ್ಲ, ಅದು ತಬಲಾಕ್ಕೆ ಅಂತ ಹೇಳಿ ಅವನಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಇವನು ಕೂಡ ಒಳ್ಳೆ ಹಾಡ್ತಾನೆ ಅಂತ ಹೇಳ್ಬಿಟ್ಟು ಹಠ ಹಿಡಿದು ಅವನಿಗೆ ಸಂಗೀತವನ್ನ ಅಭ್ಯಾಸ ಮಾಡಿಸಿದ್ದಾರೆ. ಅದು ನೀವು ಹೇಳಿಲ್ಲ ನಾಗೇಂದ್ರ ಅವರು. ಅವನು ಸಂಗೀತಕ್ಕೆ ಅಂತ ಹೋದವನು, ಇದಕ್ಕೆ ತಬಲಾ ಕಲಿಯಕ್ಕೆ ಅಂತ ಹೋದವನು, ಈಗ ಅವನು ಸಂಗೀತಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ. ಅದಕ್ಕೆ ಅವರೇ ಪ್ರೇರಣೆ, ಇವರೇ ಕಾರಣ. ಇಲ್ಲ ಅಂತ ಹೇಳಿದ್ರೆ ನಾವು ಗುರುತಿಸ್ಲೂ ಇಲ್ಲ. ನಾಗೇಂದ್ರ ಅವರು ಇಲ್ಲ, ಅವನ ಹತ್ರ ಪ್ರತಿಭೆ ಇದೆ, ಇದೊಂದು ಮೇಲೆ ತರಲೇಬೇಕು ಅಂತ ಹೇಳಿ ಹಠ ಹಿಡಿದು ಅವನ ಕೈಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಿದ್ದಾರೆ. ಅದೇ ಸರ್, ಅದೇ ಅದಕ್ಕೂ ನಾವು ಧನ್ಯವಾದ ಹೇಳ್ಬೇಕು ನಾಗೇಂದ್ರ ಅವರಿಗೆ. ಖಂಡಿತ ಖಂಡಿತ. ಇದೆಲ್ಲದಕ್ಕೂ ಪ್ರೇರಣೆ ನಿಮ್ಮ ಕುಟುಂಬನೇ ಅಂತ ನನಗನ್ಸುತ್ತೆ. ಅವರ ಇಡೀ ಮನೆಯಲ್ಲಿ ಎಲ್ರು ಹಾಡ್ತಾರೆ, ಇಡೀ ಕುಟುಂಬ ಹಾಡ್ತಾರೆ. ಒಂದು ಸಂಗೀತ ಮನೆ ವಾತಾವರಣನೇ ಮಕ್ಕಳಿಗೆ ಈ ದಾರಿಗೆ ಬರೋದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್. ಬಹಳ ಖುಷಿ ಆಯ್ತು ಸರ್ ಶ್ರೀಕಾಂತ್ ಭಟ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ ಸರ್. ಬಹಳ ಖುಷಿ ಆಯ್ತು ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಭಟ್ರು ಇರ್ತಾರೆ. ಹಾಗೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ಕಾರ್ಯಕ್ರಮ ಮುಂದುವರಿಸೋಣ ಸರ್. ಖಂಡಿತ ಸರ್. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರ್ತಿರ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕಲಬುರಗಿ ಜಿಲ್ಲೆಯವರು, ಖ್ಯಾತ ಗಾಯಕರು ನಾಗೇಂದ್ರ ರಾಣಪುರ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ, ಅವರ ಮನದ ಮಾತನ್ನು ನಾವು ಕೇಳ್ತಾ ಇದ್ವಿ. ಬನ್ನಿ ಮತ್ತೊಮ್ಮೆ ಅವರಿಗೆ ಈ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಬಹಳಷ್ಟು ವಿದ್ಯಾರ್ಥಿಗಳನ್ನು ತಾವು ಅಂದರೆ ಕಲಾ ಜಗತ್ತಿಗೆ ನೀಡಿದ್ದೀರಿ. ಈಗ ಆಗ ತಾನೇ ಹೇಳಿದ್ರಿ, ಸರಿಗಮಪದಲ್ಲಿ ಹಲವಾರು ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಹೆಸರನ್ನು ಅಲ್ಲಿ ಕೂಡ ಬರುವಂತೆ ಮಾಡಿದ್ದಾರೆ, ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದಾರೆ. ಅದೇ ನಿಮ್ಮ ಶಿಷ್ಯರ ಬಗ್ಗೆ, ಅವರ ಕಲಿಯುವಿಕೆ ಬಗ್ಗೆ ಒಂದೆರಡು ಮಾತಾಡಿ ಸರ್. ನಿಮ್ಮ ಸಂಸ್ಥೆಯ ಬಗ್ಗೆ ಕೂಡ ಮಾತಾಡಿ.
ಒಂದು ಸಂಸ್ಥೆ ಉದ್ದೇಶ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬೇಕು, ಹೌದು, ಸಂಗೀತ ಬೆಳೆಯಬೇಕು, ಇದು ನಮ್ಮ ಮೂಲ ಉದ್ದೇಶ. ಹೌದು 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 ಹೌದು. ಈ ವಿಶೇಷ ಬೆಂಗಳೂರಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ಈ ಭಾಷೆ ಒಂದು ಸಮಸ್ಯೆ ಜಾಸ್ತಿ. ನೀವು ಉತ್ತರಕ್ಕೆ ಆ ಕಡೆಯವರು ಅಲ್ವಾ? ಅಂದ್ರೆ ಇಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರ್ತಾರೆ. ಹೌದು, ಅವ್ರಿಗೆ ಮೊದಲ ಜವಾಬ್ದಾರಿ ಏನು ಅಂದ್ರೆ ಕನ್ನಡನ ಕಲಿಸೋದೇ ನನ್ನ ಕೆಲಸ ಆಗ್ಬಿಟ್ಟಿದೆ. ಕನ್ನಡ ಬರೆಯಲು ಓದಲು ಬಂದ್ರೆ ಮಾತ್ರ ಹಾಡು ಹೇಳೋದು ಸುಲಭ. ಹೌದು, ನಾವು ಸಂಗೀತ ತರಗತಿಗಳಿಗೆ ಸೇರ್ಪಡೆ ಆಗ್ಬೇಕಾದ್ರೆ ಮೊದಲ ಕೆಲಸವೇ ಒಂದು ಪುಸ್ತಕ ಅವ್ರ ಕೈಯಲ್ಲಿ ಕೊಟ್ಟು ಇದನ್ನು ಓದಿ ಅಂತೀನಿ ನಾನು. ಇದು ಒಂದು ಸ್ಮಾಲ್ ಟೆಸ್ಟ್. ಓದೋದ್ ಬಂದ ಮೇಲೆ ಮುಂದಿನ ಕೆಲಸ ಅಂದ್ರೆ ಅವರಿಗೆ ಸಂಗೀತದಲ್ಲಿ ಹೇಗೆ ಆಸಕ್ತಿ ಇದೆ, ಮುಂದೆ ಇವ್ರು ಕಲಿಬಹುದಾ ಅನ್ನೋದಕ್ಕೆ ಒಂದು ಹಾಡು ಹೇಳಿಸ್ತೀನಿ ನಾನು. ಹಾಡು ಹೇಳಿಸಿದ ಮೇಲೆ ಕೆಲವೊಂದು ಸ್ವರಗಳು ಚೆಕ್ ಮಾಡ್ತೀನಿ, ಸ ಪ ಸ ಇವೆಲ್ಲ. ಸೊ ಮಕ್ಕಳಿಗೆ ಆಸಕ್ತಿ ಇದೆಯೇ ಇಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ ಕೆಲವೊಂದು. ಅಂದ್ರೆ ಯಾರ ಮನೆಯಲ್ಲಿ ಸಂಗೀತದ ವಾತಾವರಣ ಇದೆಯೋ, ಪ್ರತಿ ದಿವಸ ಹಾಡುಗಳನ್ನು ಕೇಳೋದು, ರೇಡಿಯೋದಲ್ಲಿ ಹಾಡುಗಳನ್ನು ಕೇಳೋದು, ದೂರದರ್ಶನದಲ್ಲಿ ಹಾಡುಗಳನ್ನು ಕೇಳೋದು, ಹೌದು, ಆ ಮನೆ ಸಂಪ್ರದಾಯದಲ್ಲಿ ಇರುವಂತಹ ಮಕ್ಕಳು ಬೇಗ ಕ್ಯಾಚ್ ಮಾಡ್ತಾರೆ. ಹೌದು, ಕೆಲವೊಬ್ಬರ ಮನೆಯಲ್ಲಿ ಸಂಗೀತ ಅನ್ನೋದೇ ಏನೂ ಇರಲ್ಲ, ಅಂಥವರಿಗೆ ಸಂಗೀತ ಅಂದ್ರೆ ಬೇಗ ಶ್ರುತಿ ಸೇರೋದೇ ಇಲ್ಲ, ಒಂದೊಂದು ವರ್ಷ ತಗೊಳುತ್ತೆ ಶ್ರುತಿ ಸೇರೋದಕ್ಕೆ. ತಾಳ ನಿಲ್ಲುವುದಿಲ್ಲ, ತಾಳದಲ್ಲಿ ಬರುವುದಿಲ್ಲ. ಹೌದು, ತಾಳನೂ ನಿಲ್ಲಲ್ಲ. ಹೌದು ಹೌದು. ಹಾಗೆ ಅಂದ್ರೆ ಬಹಳ ಅಂದ್ರೆ ಕಷ್ಟ ಇದೆ. ಅಂದ್ರೆ ಫಸ್ಟಿಗೆ ಈಗಿನ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗೋ ಮಕ್ಕಳಾದ್ಮೇಲೆ ಅವ್ರಿಗೆ ಕನ್ನಡದ ಸ್ವಲ್ಪ ತಿಳುವಳಿಕೆ ಕಡಿಮೆ, ಕನ್ನಡದ ಬಗ್ಗೆ ಅದನ್ನು ಕಲಿಸೋದೇ ಆಗ್ತದೆ ನಿಮ್ಗೆ ತುಂಬಾ ಕೆಲಸ ಅಲ್ಲ ಸರ್? ಅಲ್ಲ, ಉಚ್ಚಾರಣೆನೇ ಬರಲ್ಲ. ಹೌದು 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 ಹೌದು, ಉಚ್ಚಾರಣೆ ಕಷ್ಟ. ಹೇಗೆ ಅಂದ್ರೆ ಈಗ ಹಳ್ಳಿ ಅಂತ ಹೇಳ್ಬೇಕು, ಹಲ್ಲಿ ಅಂತಾರೆ. ಹಲ್ಲಿ. ಆಮೇಲೆ ಹೇಳು ಅಂತೀನಿ, ಹೇಳು ಅಂತ ಬಾಯಲ್ಲಿ ಹೇಳು ಅಂದ್ರೆ ಹೇಳು ಅಂತಾರೆ. ಆಮೇಲೆ ನಮ್ಮ ದೇಶದ ಹೆಸರು ಏನು ಅಂತ ಕೇಳಿದ್ರೆ ಇಂಡಿಯಾ ಅಂತಾರೆ. ಅಲ್ಲ, ಭಾರತ ಅಂತ ಹೇಳಿದ್ರೆ ಭಾರತ ಅಂತಾರೆ, ಮಹಾಪ್ರಾಣ ಬಳಸಲ್ಲ, ಭಾರತ ಅಂತಾರೆ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್, ಖಂಡಿತ ಖಂಡಿತ ಸರ್. ಆಮೇಲೆ ಹೇಳಿ ಸರ್. ಆ ಜಾಗದಲ್ಲಿ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಅಂತೀವಲ್ವ ಅವ್ರು, ಅವ್ರ ಆತ್ಮೀಯ ಸ್ವಾಗತ ಅಂತ ಅಂದ್ರೆ ಆ ಜಾಗದಲ್ಲಿ ಆ ಅನ್ನೋದು, ಆ ಜಾಗದಲ್ಲಿ ಹಾ ಅನ್ನೋದು, ಈ ತರದೆಲ್ಲ ಇರುತ್ತೆ. ಅದೆಲ್ಲ 1 ವರ್ಷ 2 ವರ್ಷ ಮಕ್ಕಳಿಗಂತೂ ಈ ತರ ಕರೆಕ್ಷನ್ ಮಾಡೋದ್ರಲ್ಲೇ ಹೊಟ್ಟೋಗುತ್ತೆ. ಹೌದು, ಕಷ್ಟ ಆಗುತ್ತೆ. ಹೌದು, ಅದು ಸರಿ ಮಾಡಿದ್ರೆ ನಾವು ಕಲಿಸುವಾಗೂ ಇಲ್ಲ. ಹೌದು, ಅದೇ ಸರ್. ಅದೇ ಜೊತೆಗೆ ಅನೇಕ ಜನ ಗಾಯಕರ ಉದಾಹರಣೆ ಕೊಟ್ಟು ಪಾಠ ಹೇಳಬೇಕಾಗುತ್ತೆ ಮಕ್ಕಳಿಗೆ. ಹೌದು ಸರ್, ಹೌದು. ಗಾಯಕರು ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡೋರು, ಅವ್ರ ಹೆಸರುಗಳು, ಈ ಹಿನ್ನೆಲೆ ಗಾಯಕರು, ಉದಾಹರಣೆಗೆ ನಮ್ಮ ದಕ್ಷಿಣ ಭಾರತದ ಗಾಯಕರು, ಉತ್ತರ ಭಾರತದ ಗಾಯಕರು, ಅವ್ರ ಬಗ್ಗೆ ಉದಾಹರಣೆ ಕೊಟ್ಟು ಅವ್ರ ಹಾಡುಗಳನ್ನು ಕೇಳಿಸ್ಕೊಳ್ಳಿ ಅಂತಾನು ಹೇಳ್ಬೇಕಾಗುತ್ತೆ. ಹೌದು ಹೌದು ಹೌದು, ಸ್ವಲ್ಪ ಕೇಳ್ಕೊಳ್ಳಿ ಅಂತ. ಶಾಸ್ತ್ರೀಯ ಸಂಗೀತಕ್ಕೆ ಅಲ್ಲ ಸರ್, ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಸ್ತಿದ್ರಲ್ಲ ಸರ್? ಹಿಂದೂಸ್ತಾನಿ. ಹೌದು ಹೌದು ಹೌದು. ಅದೇ ರೀತಿ ಸರ್, ತಮ್ಮ ಈ ಸಂಗೀತ ಪಯಣ, ಇಷ್ಟು ವರ್ಷಗಳ ಪಯಣ, ಇನ್ನೂ ಬಹಳಷ್ಟು ವರ್ಷ ನೀವು ಸಂಗೀತ ಪಯಣ ಇದೆ ನಿಮ್ದು, ಮುಂದುವರಲಿಕ್ಕಿದೆ. ನೀವಿನ್ನೂ ಮಧ್ಯ ವಯಸ್ಸಲ್ಲಿದ್ದೀರಿ. ಆದರೆ ನಾನಂದ್ರೆ ಹೇಳಂದ್ರೆ ನಿಮ್ಮ ಮನೆಯವರ ಬಗ್ಗೆ, ತಂದೆ ತಾಯಿಯವರ ಬೆಂಬಲ ಹೇಗೂ ಇದೆ, ನಿಮ್ಮ ಮಡದಿ ಮಕ್ಕಳ ಬೆಂಬಲ ಸಹಕಾರ ನಿಮಗೆ ಹೇಗಿದೆ ಸರ್ ನಿಮ್ಮ ಕಲಾ ಜೀವನಕ್ಕೆ? ಇಡೀ ಕುಟುಂಬದ ಸಹಕಾರ ಇದೆ ಅಂತಾನೆ ಇಷ್ಟೆಲ್ಲ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ನನಗೆ. ಖಂಡಿತ ಖಂಡಿತ ಸರ್. ನಮ್ಮ ಇಡೀ ಎಲ್ಲ ಒಂದು ಈ ಕಾರ್ಯಕ್ರಮಗಳಾಗ್ಲಿ, ಸಂಗೀತ ಪಾಠಗಳಾಗ್ಲಿ, ಇದಕ್ಕೆಲ್ಲರಿಗೂ ಬೆನ್ನೆಲುಬಾಗಿ ನಿಂತವಳು ನನ್ನ ಪತ್ನಿ ಜ್ಯೋತಿ. ನಮ್ಮ ಪುಣ್ಯಕ್ಕೆ ಮಕ್ಕಳು ಹೇಗೆ ಜನಿಸಿದಾರಂತಂದ್ರೆ, ಅವರು ಅಂದ್ರೆ ನಾವು ಹಾಕಿಕೊಟ್ಟ ದಾರಿಯಲ್ಲೇ ನಡೆಯುವಂತ ಮಕ್ಕಳು. ದೊಡ್ಡವನಿಗೆ ತಬಲದಲ್ಲಿ ಆಸಕ್ತಿ ಜಾಸ್ತಿ ಇತ್ತು, ಚಿಕ್ಕವನಿಗೆ ಹಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ. ಅಂದ್ರೆ ನಾನ್ ಸಂಗೀತ ಪಾಠ ಅಭ್ಯಾಸ ಮಾಡ್ಬೇಕಾದ್ರೆ ಮಕ್ಕಳಿಗೆ ತೊಡೆ ಮೇಲೆ ಹಾಕೊಂಡು, ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ತೊಡೆ ಮೇಲೆ ಹಾಕೊಂಡು ಹಾಡ್ತಾ ಇರ್ತಿದ್ದೆ. ಆ ಮಕ್ಕಳು ಅಲ್ಲೇ ನಿದ್ದೆ ಮಾಡೋರು. ನಿದ್ದೆ ಆಮೇಲೆ LKG UKG ಇಂದ ಸಣ್ಣ ಸಣ್ಣ ಹಾಡುಗಳನ್ನ ಹೇಳೋದಕ್ಕೆ ಶುರು ಮಾಡಿದೆ. ಅದರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿತ್ತು ಮಕ್ಕಳದು. ರೆಸ್ಪಾನ್ಸ್ ಇತ್ತು.
ಈ ತಬಲಾ ನುಡ್ಸೋದಾಗ್ಲಿ, ಹಾಡೋದಾಗ್ಲಿ, ಅವಾಗ ನನ್ಗೆ ಗೊತ್ತಾಯ್ತು ಮಕ್ಕಳಿಗೂ ಆಸಕ್ತಿ ಇದೆ ಇದೇ ಫೀಲ್ಡ್ ಅಲ್ಲಿ, ಅಂದ್ರೆ ಓದಿನ ಜೊತೆ ಸಂಗೀತನ ಜೊತೆ ಇರ್ಲಿ ಅಂತ ನಾನು ನಿರ್ಧಾರ ಮಾಡಿದೆ. ಖಂಡಿತ ಖಂಡಿತ. ಅಂದ್ರೆ ಅದು ನಿಮ್ಮ ವಾತಾವರಣ ಆ ರೀತಿ ಇತ್ತು ಅಲ್ಲ ಸರ್, ಅಲ್ಲಿತ್ತು. ನಿಮ್ಮ ಮಡದಿ ಹಾಡ್ತಾರ ಸರ್? ಮಡದಿ ಹಾಡ್ತಾಳೆ, ಅವಳು ಪಾಠ ಮಾಡ್ತಾಳೆ ಮನೆಯಲ್ಲಿ. ಓಹೋ ಹೋ ಹೋ ಹೋ, ಫುಲ್ ಎಲ್ಲ ಸಂಗೀತಮಯ ವಾತಾವರಣ ಅಲ್ಲ ಸರ್? ಹೌದು. ನನ್ಗೆ ಕಂಪೇರ್ ಮಾಡಿದ್ರೆ ಅವಳಿಗೆ ತಾಳ್ಮೆ ಜಾಸ್ತಿ. ತಾಳ್ಮೆ ಇದೆ. ಈಗ ಕೆಲ ಹುಡುಗರಿಗೆ ನಾನು ಒಂದು 6 ತಿಂಗಳು ಪಾಠ ಮಾಡಿದ್ರು ಶ್ರುತಿ ಸೇರಲ್ವಲ್ಲ, ಅದಕ್ಕೆ ಅಂತ ಹುಡುಗರನ್ನ ಅವಳ ಹತ್ರ ಕಳಿಸ್ತೀನಿ. ಅವಳಿಗೆ ತಾಳ್ಮೆ, ಅವಳು ಒಂದು 6 ತಿಂಗಳು 1 ವರ್ಷ ಪಾಠ ಮಾಡಿ ಮತ್ತೆ ನನ್ನ ಹತ್ರ ಕಳಿಸ್ತಾಳೆ. ಸೊ ಬಂದಂತ ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸಲ್ಲ. ಅವ್ರ ಸಂಗೀತಗಾರರು ಮಾಡಿಯೇ ಕಳಿಸೋದು ಅಲ್ಲ ಸರ್? ಅವ್ರು ಹೇಗಾದ್ರೂ ತಿದ್ದಿ ಎಷ್ಟು ಕಲಿತಾರೋ ಅಷ್ಟೇ ಕಲೀಲಿ. ಹೌದೌದೌದು. ಸ್ವಲ್ಪ ಈ ದಾರಿಗೆ ತರೋವರೆಗೂ ಬಿಡಬಾರ್ದು ಅನ್ನೋದು ಒಂದು ಛಲ. ಖಂಡಿತ. ನಿಮ್ಮ ಸಂಸ್ಥೆ ಇರುವ ಜಾಗ ಎಲ್ಲಿ ಸರ್? ಎಲ್ಲಿದೆ ಸರ್ ಸಂಸ್ಥೆ ನಿಮ್ದು? ತುಮಕೂರು ರಸ್ತೆ ಅಂದ್ರೆ ನಾವು ಯಶವಂತಪುರದಿಂದ ಮುಂದೆ ಬಂದಾಗ ಗುರುಗುಂಟೆ ಪಾಳೆ ಜಾಲಹಳ್ಳಿ ಸರ್ಕಲ್ ಮುಂದೆ 8ನೇ ಮೈಲಿ, 8ನೇ ಮೈಲಿ ಬಲಕ್ಕೆ ತಿರುಗಿದರೆ ಹೆಸರುಘಟ್ಟ ರಸ್ತೆ ಪ್ರಾರಂಭ ಆಗುತ್ತೆ. 8ನೇ ಮೈಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಮ್ನಿ ಹಿಲ್ಸ್ ಏರಿಯಾ ಅಂತ ಇದೆ. ಚಿಮ್ನಿ ಹಿಲ್ಸ್ ಏರಿಯಾದಲ್ಲಿ ನೇವಿ ಬಡಾವಣೆ, ಆ ನೇವಿ ಬಡಾವಣೆ ಅಂದ್ರೆ ಇದು ಒಂದು ಬೆಟ್ಟ ಪ್ರದೇಶ ಆ ಕಾಲದಲ್ಲಿ. ಅಂದ್ರೆ ಇವತ್ತು ನಮ್ಮ ಚಿಮ್ನಿ ಹಿಲ್ಸ್ ಪಕ್ಕದಲ್ಲೇ ಏರ್ಫೋರ್ಸ್ ಏರಿಯಾ ಇದೆ. ಈ ಚಿಮ್ನಿ ಹಿಲ್ಸ್ ಅಂತ ಏನಕ್ಕೆ ಬಂತು ಅಂತಂದ್ರೆ ಆ ಏರ್ಫೋರ್ಸ್ ಅವರು ಇಲ್ಲಿ ನೀರ್ ಕಾಯಿಸ್ತಿದ್ರಂತೆ. ಚಿಮ್ನಿ ಅಂದ್ರೆ ನೀರ್ ಕಾಯಿಸಿ ಪೈಪ್ ಲೈನ್ ಮುಖಾಂತರ ಮನೆಗಳ ಸಪ್ಲೈ ಆಗ್ತಿತ್ತಂತೆ ಈ ಭಾಗದಲ್ಲಿ. ಅದಕ್ಕೆ ಈ ಏರಿಯಾದ ಹೆಸರು ಚಿಮ್ನಿ ಹಿಲ್ಸ್ ಅಂತ ಬಂದಿದೆ. ಸೊ ಆ ಚಿಮ್ನಿ ಹಿಲ್ಸ್ ನೇವಿ ಬಡಾವಣೆಯಲ್ಲಿ ನಮ್ಮ ಮನೆ. ನಿಮ್ಮ ಮನೆ ಇದೆ, ಮನೆಯ ಮೇಲ್ಗಡೆ ನಿಮ್ಮ ಸಂಗೀತ ಶಾಲೆ ಇದೆ ಅಲ್ಲ ಸರ್? ಹೌದು 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 ಹೌದು. ಅದೇ ರೀತಿ ಸರ್, ತಾವು ಗುರು ಪಂಚಾಕ್ಷರಿ ಸಂಗೀತೋತ್ಸವ ಅಂತ ಮಾಡ್ತೀರಿ ಸರ್ ಕಾರ್ಯಕ್ರಮವನ್ನು. ಹೌದು. ಆ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಸರ್ ಸ್ವಲ್ಪ. ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ. ಆ ಕಾರ್ಯಕ್ರಮಕ್ಕೆ ಏನಾದ್ರೂ ಒಂದು ಟೈಟಲ್ ಕೊಡ್ಬೇಕಲ್ವಾ? ಹೌದು ಹೌದು ಹೌದು. ಅಂದ್ರೆ ಈಗ ನಮ್ಮ ಸಂಗೀತ, ನನ್ನ ಗುರುಗಳು ಶೇಷಾದ್ರಿ ಗವಾಯಿಗಳು, ಶೇಷಾದ್ರಿ ಗವಾಯಿಗಳ ಗುರುಗಳು ಪಂಚಾಕ್ಷರ ಗವಾಯಿಗಳು. ಪಂಚಾಕ್ಷರ ಗವಾಯಿಗಳ ಮೇಲೆ ಶೇಷಾದ್ರಿ ಗವಾಯಿಗಳಿಗೆ ಅಪಾರವಾದ ಭಕ್ತಿ. ಸೊ ಆ ಭಕ್ತಿನೇ ನಮಗೆ ಪಂಚಾಕ್ಷರ ಗವಾಯಿಗಳ ಮೇಲೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 2011ರಲ್ಲಿ ಪ್ರಾರಂಭ ಮಾಡಿದ್ದು. ಅದು ಒಂದು ಟೈಟಲ್, ಸುಮ್ಮನೆ ವಾರ್ಷಿಕೋತ್ಸವ ಅನ್ನೋದಕ್ಕೇನು ಗುರು ಪಂಚಾಕ್ಷರ ಸಂಗೀತೋತ್ಸವ, ಒಂದು ಗುರು ಸ್ಮರಣೆನೂ ಆಗುತ್ತೆ ಅಲ್ಲಿ. ಹೌದು ಹೌದು, ಗುರು ಸ್ಮರಣೆ ಆಗ್ತದೆ. ಹೌದು ಸರ್, ಹೌದು. ಆ ಕಾರ್ಯಕ್ರಮದ ಏನೆಲ್ಲ ನಡೀತದೆ ಸರ್? ಏನೆಲ್ಲ ಒಂದು ಟೈಮ್ ಟೇಬಲ್ಸ್ ಅಂದ್ರೆ ಏನೆಲ್ಲ ವೇಳಾಪಟ್ಟಿ, ಯಾವ ರೀತಿಯ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಜರುಗಿಸ್ತೇವೆ ಸರ್? ಮಕ್ಕಳು ಪಾಠ ಕಲಿತಾ ಇರ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 1 ವರ್ಷ 2 ವರ್ಷ 5 ವರ್ಷ ಕಲ್ತರೂ ಅವ್ರಿಗೆ ಒಂದು ವೇದಿಕೆ ಅಂತ ಸಿಕ್ಕಿರಲ್ಲ. ಇಲ್ಲ ಇಲ್ಲ. ಅದಕ್ಕೆ ಇಲ್ಲಿ 1 ವರ್ಷದಲ್ಲಿ ಏನ್ ಕಲ್ತಿರ್ತಾರೋ ಆ ಮಕ್ಕಳ ಸಂಗೀತದಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಆ ವರ್ಷದಲ್ಲಿ ಅಂದ್ರೆ ಅವ್ರ ಧ್ವನಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಒಂದು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಲ್ಲ, ಒಂದು ವೇದಿಕೆ. ಹೌದು. ಅದಕ್ಕೆ ಅದು ಆ ವಾರ್ಷಿಕೋತ್ಸವ ಮನೆಯಲ್ಲಿ ಮಾಡಲ್ಲ, ಅದು ಮನೆ ವಾತಾವರಣ ಬದಲಾವಣೆ ಆಗ್ಲಿ ಅಂದ್ಬಿಟ್ಟು ಆಡಿಟೋರಿಯಂ ಸಭಾಂಗಣಗಳನ್ನು ಬುಕ್ ಮಾಡಿ ಅಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ನಯನ ಸಭಾಂಗಣ ಆಗಿರ್ಬೋದು, JSS ಸಭಾಂಗಣ ಆಗಿರ್ಬೋದು, ಈ ತರ ಸಭಾಂಗಣಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸರ್ ಒಂದು ನಿಮಿಷ ಸರ್, ಒಬ್ರು ಕರೆ ಮಾಡಿದ್ದಾರೆ ನಿಮ್ಮ ಆತ್ಮೀಯರು, ಯಾರು ಅಂತ ನೋಡೋಣ, ಆಮೇಲೆ ಮಾತು ಮುಂದುವರಿಸೋಣ ಸರ್. ಖಂಡಿತ ಖಂಡಿತ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಇಂದು ನಿಮ್ಮ ಆತ್ಮೀಯರು ನಮ್ಮೊಂದಿಗಿದ್ದಾರೆ, ನಾಗೇಂದ್ರ ರಾಣಾಪುರ ಸರ್ ಅವರು. ಅವರ ಬಗ್ಗೆ ಒಂದೆರಡು ಮಾತು ಸರ್. ಆಕ್ಚುಲಿ ನಾಗೇಂದ್ರ ರಾಣಾಪುರ ಅವರು ನಾವು ಜೊತೆಗೆ ವರ್ಕ್ ಮಾಡ್ತಾ ಇದ್ವಿ. ಇಲ್ಲಿ ABB ಕಂಪನಿ ಒಂದು 30 ವರ್ಷ ಜೊತೆಗೆ ಇದ್ದಿದ್ದು. ಆಮೇಲೆ ಅವ್ರು ಹೆಂಗಂದ್ರೆ ನಮ್ಮ ಇಬ್ರು ಮಕ್ಕಳಿಗೆ ಅವರೇ ಗುರುಗಳು. ನಮ್ಮ ಮಗ ಅವರಿಂದನೇ ಜಿ ಕನ್ನಡ ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ರು. ಅಂದ್ರೆ ಬೇಸ್ ನಾಗೇಂದ್ರ ಸರ್ ಬೇಸ್ ಹಾಕಿದ್ದು ಅವ್ರಿಗೆ.
ಆಮೇಲೆ ನಾವು ಅಂದ್ರೆ ಒಂಥರ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ತುಂಬಾ ಕ್ಲೋಸ್ ಆಗಿದೀವಿ ನಾವು. ಅದೇ 30 ವರ್ಷದ ಜೊತೆಗೆ ವರ್ಕ್ ಮಾಡ್ತಾ ಇದೀವಿ. ಆಮೇಲೆ ಶ್ರಮಜೀವಿ ನಾಗೇಂದ್ರ. ಒಂದ್ ನಿಮಿಷ ಸರ್, ನೀವು ಯಾರು ಅಂತ ಗೊತ್ತಾಯ್ತಾ ಕೇಳೋ ಅವ್ರ ಹತ್ರ. ನೀವು 30 ವರ್ಷದಿಂದ ಜೊತೆಗಿದ್ದೀರಿ, ನೋಡ ಪರಿಚಯ ಇಡ್ತಾರೆ ಸರ್. ಯಾರು ಸರ್ ಇವರು? ಸರ್, ಒಂದು ಜೊತೆ ಆಗಿದ್ದೀವಿ 30 ವರ್ಷ. ಅದು ಒಂದ್ ಕಡೆ ಕಾಯಕ, ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಸಂಸ್ಥೆ ಒಂದೇ ಸಂಸ್ಥೆ. ಒಂದೇ ಸಂಸ್ಥೆ. ಇನ್ನೊಂದು ಅದು ಕಾಯಕ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಸೊ ಇವ್ರು ಹುಟ್ಟಿದ್ದು ಪಂಚಾಕ್ಷರ ಗವಾಯಿಗಳು ಹುಟ್ಟಿದಂತ ಊರು ಕಾಡಶೆಟ್ಟಿಹಳ್ಳಿ. ಗುರುಶಾಂತಪ್ಪ ಕೊತ್ತಂಬರಿ ಅಂತ ಇವರು ಸಂಪೂರ್ಣ ಹೆಸರು. ಹಿಡಿದು ಬಿಟ್ರು, ಕಂಡು ಹಿಡಿದು ಬಿಟ್ರು. ಅದೇ ಜೊತೆಗಿದ್ವಿ ಅಂತಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದೇ ಅದೇ ನಿಮ್ಮ ಪುತ್ರ ಸರ್ ಅವರು, ದರ್ಶನ್ ಅವರು ಇವರು ಪುತ್ರನ ಅಲ್ಲ ಸರ್? ಹೌದು. ಆಗ ಹೇಳಿದ್ರು ಅವರು ದರ್ಶನ್ ಗುರುಶಾಂತಪ್ಪ ಅಂತ. ಹೌದು. ಹಾಗೆ ಹೇಳಿ ಸರ್ ನಿಮ್ಮ. ಆಮೇಲೆ ಏನಂದ್ರೆ ಎಷ್ಟು ಶ್ರಮ ಪಡ್ತಾರೆ ಅಂದ್ರೆ ಹುಡುಗರಿಗೋಸ್ಕರ ರಾತ್ರಿ ಹಗಲಿನದೇ ದುಡಿತಾರೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿರಲ್ಲ ಹುಡುಗರಿಗೆ ಕಲ್ಸೋದ್ರಲ್ಲಿ. ನಾನು ಈ ತರ ಗುರುಗಳನ್ನ ಅಂತ ಎಲ್ಲಿ ನೋಡಿಲ್ಲ ನಾನು. ಎಷ್ಟು ಅಂದ್ರೆ ಬೇರೆಯವರಾದ್ರೆ ಮನಿಗೋಸ್ಕರ ಮಾಡ್ತಾರೆ, ಇವ್ ಹಂಗಲ್ಲ. ಹುಡುಗರಿಗೆ ಇಷ್ಟೊಂದು ಒಳ್ಳೆ ಗುರುಗಳು ಸಿಗೋದು ಒಂಥರ ಅದೃಷ್ಟ ಅನಿಸ್ತದೆ ನನಗೆ. ಹೌದು, ಖಂಡಿತ ಸರ್. ನಿಸ್ವಾರ್ಥ ಸೇವೆ ಅಂತ. ಹೌದು, ನಿಸ್ವಾರ್ಥ ಸೇವೆ. ಅವ್ರ ಮನೆಯವರು ಅಷ್ಟೇ, ಅವ್ರ ಮನೆಯವ್ರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ. ಜೊತೆಗೆ ನಡೀತಾರೆ. ಆಮೇಲೆ ಒಳ್ಳೊಳ್ಳೆ ಕಡೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ. ಹುಡುಗರಿಗೆ ಒಂಥರ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ. ಹೌದು. ಅಂದ್ರೆ ಆ ವಿಷಯದಲ್ಲಿ ಮಾತ್ರ ನಾವು ಲಕ್ಕಿನೇ ಅಂತ. ನಮ್ಮ ಹುಡುಗರು ಸಿಗೋದಂದ್ರೆ ನಮ್ಮ ಹುಡುಗರಿಗೆ ಒಂಥರ ಇದನ್ನೇ. ಹೌದು ಸರ್, ಖಂಡಿತ ಸರ್, ಆಗ್ಲಿ ಸರ್. ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು. ಆಮೇಲೆ ಗುರುಶಾಂತಪ್ಪ ಅವ್ರ ಬಗ್ಗೆ ಇನ್ನೂ ಒಂದು ಮಾತು. ಹೇಳಿ ಸರ್. ನಮ್ಮ ವಾರ್ಷಿಕೋತ್ಸವ ಅಂದ್ರೆ ಪ್ರತಿ ವರ್ಷ ಕಾರ್ಯಕ್ರಮಗಳೇನ್ ಮಾಡ್ತೀವಿ, ಆ ಕಾರ್ಯಕ್ರಮದ ರೂಪುರೇಷ ಇವರು ಸಂಪೂರ್ಣವಾಗಿ ನಮ್ಗೆ ಬೆಂಬಲ. ವಿಶೇಷವಾಗಿ ಈ ವರ್ಷ ಯಾರನ್ನ ಕರಿಬೇಕು, ಗೆಸ್ಟ್ ಯಾರಿಗೆ ಕರಿಬೇಕು, ಸ್ವಾಮೀಜಿಗಳ ಯಾರನ್ನ ಕರಿಬೇಕು ನೋಡಿ. ವಿಶೇಷವಾಗಿ ಈ ಸಲ ಕಾರ್ಯಕ್ರಮ 2023ನೇ ಸಾಲಿನ ಕಾರ್ಯಕ್ರಮದಲ್ಲಿ ನಮ್ಮ 3000 ಮಠದ ಜಗದ್ಗುರುಗಳನ್ನ ಕರೆಯುವಂತ ಸುದೈವ ನಮ್ಗೆ ಬಂತು. ಅದಕ್ಕೆ ಮೂಲ ಕಾರಣಕರ್ತರೇ ಇವರೇ, ಗುರುಶಾಂತಪ್ಪ ಅವರು. ಯಾಕೆಂದ್ರೆ ಗುರುಶಾಂತಪ್ಪ ಅವರ ಮನೆಗೆ ಪುಟ್ಟರಾಜ ಗವಾಯಿಗಳು 5 ಸಲ ಬಂದಿದ್ದಾರೆ. 5 ಸಲ ಬಂದು ರಾತ್ರಿಯಲ್ಲೇ ವಸತಿ ಮಾಡಿ ಅಲ್ಲಿ ರಾತ್ರಿ 3-4 ಗಂಟೆಗಳ ಕಾಲ ಲಿಂಗ ಪೂಜೆ ಮಾಡೋರು. ಆ ಪುಟ್ಟರಾಜ ಗವಾಯಿಗಳಿಗೆ ಪೂಜೆ ಮಾಡೋದಕ್ಕೆ ಎಲ್ಲಾ ಅವಕಾಶ ಅಂದ್ರೆ ಎಲ್ಲಾ ತರದ ಸವಲತ್ತುಗಳು ಇವ್ರು ಮಾಡ್ಕೊಡೋದು. ಅವರಿಗೆ ಬೋರ್ವೆಲ್ ನೀರ್ ಆಗ್ತಿರ್ಲಿಲ್ಲ, ನಲ್ಲಿ ನೀರ್ ಆಗ್ತಿರ್ಲಿಲ್ಲ. ಈ ಭಾಗದಲ್ಲಿ ಹಳ್ಳಿ ಸುತ್ತಿ ಎಲ್ಲಿ ಬಾವಿಗಳಿದ್ದಾವಂತ ಹುಡುಕಿ ಆ ಬಾವಿಯಿಂದ ನೀರ್ ತಂದು ಕೊಡೋರು ಅವರಿಗೆ. ಸಾಕಷ್ಟು ಗುರು ಸೇವೆ ಮಾಡಿದ್ದಾರೆ. ಇವ್ರ ಮಗ ಅಷ್ಟು ಒಂದು ಸಾಧನೆ ಮಾಡೋದಕ್ಕೆ ಇವ್ರು ಮಾಡಿರುವಂತ ಗುರು ಸೇವೆನೇ ಕಾರಣ ಅಂತ ನನಗನ್ಸುತ್ತೆ. ಖಂಡಿತ ಬಹಳ ಇಲ್ಲ. ಗುರು ಸೇವೆಗಿಂತ ಗುರುಗಳು ಸಿಕ್ಕಿರೋದಂತ ನಮ್ಗೆ. ಯಾಕಂದ್ರೆ ಈ ತರ ಗುರುಗಳು ನಾನು ನಿಜವಾಗಿ ಸುಮಾರು ಕಡೆ ನಾವು ನೋಡ್ತಾ ಇರ್ತೇವಲ್ಲ ಸರ್. ಇಷ್ಟೊಂದು ಡೆಡಿಕೇಶನ್ ಆಗಿ ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡೋ ಗುರುಗಳು ನಾನು ನೋಡಿಲ್ಲ ನಾನು. ಅದೇ ಸರ್ ಆಗ್ಲಿ ಸರ್. ನಿಮ್ಮ ಅಭಿಮಾನ ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಬಹಳ ಖುಷಿ ಆಯ್ತು ಸರ್. ಸರ್, ತಮ್ಮ ವಿದ್ಯಾರ್ಥಿಗಳಿಗಾಗಿ ತಾವು ಅಂದ್ರೆ ಮನೆಯ ಮೇಲೆ ನಿಮ್ಮ ಒಂದು ಸಂಗೀತ ಶಾಲೆ, ಆದರೂ ಕೂಡ ನೀವು ಹೊರಗಡೆ ವ್ಯವಸ್ಥೆಯನ್ನು ಮಾಡ್ತಿದ್ರಿ ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅಲ್ಲಿ ಹೇಳ್ತಾ ಇದ್ರಿ ಸರ್, ಅದ್ರ ಬಗ್ಗೆ ಮಾತಾಡಿ ಸರ್. ಒಂದು ನಾವು ಮೊದಲ ಕಾರ್ಯಕ್ರಮ ಮಾಡಿದಾಗ ಸಭಾಂಗಣದಲ್ಲೇ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ. ಮನೆ ಪಕ್ಕದಲ್ಲೇ ಒಂದು ಶಾಮಿಯಾನ ಹಾಕಿ ಮೊದಲ ವಾರ್ಷಿಕೋತ್ಸವ 2011ರಲ್ಲಿ ಮನೆ ಪಕ್ಕದಲ್ಲೇ ಮಾಡಿದ್ವಿ. ಸೊ ಈ ತರ ಮನೆ ಪಕ್ಕದಲ್ಲಿ ಮಾಡಿದಾಗ ಸತೀಶ್ ಹಂಪಿಹೊಳಿ ಸರ್ಗೆ ನಾವು ಇದ್ರ ಬಗ್ಗೆ ಏನು ಹೇಳಿರ್ಲಿಲ್ಲ. ಬಟ್ ಅವ್ರಿಗೆ ಗೊತ್ತಾಯ್ತು ಹೇಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅವಾಗ ಇನ್ನು ಸಂಸ್ಥೆ ರಿಜಿಸ್ಟ್ರೇಷನ್ ಕೂಡ ಆಗಿರ್ಲಿಲ್ಲ.
ಅದು ಹಂಪಿಹೊಳಿ ಸರ್, ಬನ್ನಿ ಒಂದ್ಸಲ ಮನೆಗೆ ಬನ್ನಿ ಮಾತಾಡೋಣ ಅಂತ ಮನೆಗೆ ಕರೆದ್ರು ನನಗೆ. ಅವ್ರ ಮನೆ ಕೋಣನ್ಕುಂಟೆ. ಮನೆಗೆ ಹೋದಾಗ ನೋಡಿ, ಸಂಸ್ಥೆ ಅಂತಂದ್ರೆ ಹಾಗೆ ಇದ್ರೆ ಒಳ್ಳೇದಲ್ಲ, ಅದನ್ನ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡೋದು ಅಂತ ಹೇಗೆ ಹೇಳ್ಕೊಟ್ಟವ್ರು ಅವರೇ, ಸತೀಶ್ ಹಂಪಿಹೊಳಿ ಅವರು. ಅದಾದ್ಮೇಲೆ ಕಾರ್ಯಕ್ರಮಗಳನ್ನು ಮನೆ ಪಕ್ಕದಲ್ಲಿ ಮಾಡೋದಕ್ಕಿನ್ನು ಸಭಾಂಗಣದಲ್ಲಿ ಮಾಡಿದ್ರೆ ಅದು ಒಂದು ಕಳೆನೇ ಬೇರೆ ಇರುತ್ತೆ. ಸೊ 2012ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸಭಾಂಗಣದಲ್ಲೇ ಮಾಡ್ತಾ ಇರೋದು. ಸಭಾಂಗಣದಲ್ಲಿ ಅಂದ್ರೆ ಮಕ್ಕಳಿಗೆಲ್ಲ ಅವಕಾಶ ಸಿಗ್ತದೆ ಅಲ್ಲ ಸರ್? ಹೌದು. ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ಮಾಡೋದ್ರಿಂದ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಒಳ್ಳೆಯ ಅತಿಥಿಗಳು ಬಂದಿರ್ತಾರೆ, ಅವ್ರ ಮಾತುಗಳು ಕೂಡ ಅವರಿಗೆ ಒಂದು ಆಶೀರ್ವಚನ. ಹೌದೌದು ಹೌದೌದು ಹೌದು ಹೌದು ಅನುಭವದ ಮಾತುಗಳು. ಹೌದು ಸರ್. ಅದೇ ರೀತಿ ಸರ್, ಒಂದು ಅಂದ್ರೆ ಪಂಚಾಕ್ಷರಿ ಕೃಪಾ ಭೂಷಣ ಅಂತ ಒಂದು ಪ್ರಶಸ್ತಿ ಇದೆ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅದು ಯಾವ ರೀತಿ ಅದನ್ನ ಯಾರಿಗೆಲ್ಲ ಕೊಡ್ತಾ ಇದ್ದೀರಿ, ಇಷ್ಟರವರೆಗೆ ಯಾರಿಗೆಲ್ಲ ಕೊಟ್ಟಿದ್ದೀರಿ, ಅದು ಯಾವ ರೀತಿ ಅದನ್ನ ಕೊಡುವಂತ ವಿಧಾನ ಯಾವ ರೀತಿ ಅಂತ ತಿಳಿಸಿ ಸರ್. ಪ್ರತಿ ಸಲ ಕಾರ್ಯಕ್ರಮಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳೆಲ್ಲ ಹಾಡ್ತಿದ್ರು. ಕೊನೆಯಲ್ಲಿ ನಾವು ಗುರುಗಳು ಅಂದ್ರೆ ನಾವು ಹಾಡಿದಾದ್ಮೇಲೆ ಒಬ್ಬರು ವಿಶೇಷ ಸಂಗೀತದಲ್ಲಿ ಸಾಧನೆ ಮಾಡೋರನ್ನ ಕರೆದು ಹಾಡಿಸುವ ಒಂದು ಪದ್ಧತಿ. ಅವ್ರನ್ನ ವಿಶೇಷವಾಗಿ ಹಾಡಿಸಿ ಅವರಿಗೆ ಸನ್ಮಾನ ಮಾಡಿ ಕಳಿಸಬೇಕಾದ್ರೆ ಸುಮ್ಮನೆ ಸನ್ಮಾನ ಮಾಡಿ ಕಳಿಸೋದಕ್ಕೇನು ಒಂದು ಪ್ರಶಸ್ತಿ, ಗುರುಗಳ ಹೆಸರಲ್ಲಿ ಒಂದು ಪ್ರಶಸ್ತಿ ಅಂತ ಸನ್ಮಾನ ಮಾಡಿ ಕೊಟ್ಟು ಕಳಿಸಿದ್ರೆ ಅವರು ಇಡೀ ಅಂದ್ರೆ ಲೈಫ್ ಲಾಂಗ್ ಅದನ್ನ ನೆನ್ಪಿಟ್ಟಿರ್ತಾರೆ. ಹೌದು, ಇದು ಒಂದು ಅಳಿಲು ಸೇವೆ, ಗುರುಗಳ ಸೇವೆ ಅಂತ ಬಿರುದು ನೀಡಿ, ಪ್ರಶಸ್ತಿ ನೀಡಿ, ಬಿರುದು ನೀಡಿ. ಹೌದು ಸರ್, ಅಂದ್ರೆ ನಿಮ್ಮ ಗುರುಗಳ ಸ್ಮರಣೆ ಅವರು ಕೂಡ ಅವರ ಮನೇಲಿ ಇಟ್ಟುಕೊಂಡಿರ್ತಾರೆ, ಅಲ್ಲೂ ಕೂಡ ಸ್ಮರಣೆ ಆಗ್ತದೆ ಪಂಚಾಕ್ಷರಿ. ಅದು ನಿಜವಾಗಿ ಅಂದ್ರೆ ಒಂದು ಉತ್ತಮವಾದ ಕೆಲಸ ಸರ್, ನಿಜವಾಗಿ. ಯಾಕಂದ್ರೆ ಅದು ಬೇಕು ಸರ್, ನಿಮ್ಮ ಗುರುಗಳು ಇವರು. ಆದ್ರೆ ಆ ಒಂದು ಗುರು ಪರಂಪರೆಯನ್ನು ತಾವು ಉಳಿಸಿಕೊಂಡು ಬಂದಿದ್ದೀರಿ. ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದ್ರಿ. ಈಗ ಗುರು ಶಾಂತಪ್ಪ ಸರ್ ಹೇಳಿದಂತೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ರಿ, ಅದು ಬಹಳ ಖುಷಿ ಆಗ್ತದೆ. ಯಾಕಂದರೆ ಸಮಯ ಇಟ್ಟುಕೊಂಡು ಇಷ್ಟಕ್ಕಿಷ್ಟು ಫೀಸು ತಗೊಳ್ಳುವಂಥ ಈ ಕಾಲದಲ್ಲಿ ಈಗ ಎಲ್ಲ ವ್ಯವಹಾರ ಆಗಿದೆ ಸರ್. ಸಂಗೀತ ಕಲಿಸೋದಿರಲಿ, ಎಲ್ಲವೂ ವ್ಯಾವಹಾರಿಕವಾಗಿದೆ. ಕೆಲವು ಜನ, ಬೆರಳೆಣಿಕೆ ಜನಗಳು ಅದನ್ನು ಸೇವೆ ರೂಪದಲ್ಲಿ ಕಡಿಮೆ ವೆಚ್ಚದಲ್ಲಿ ನೀಡುವಂಥ, ಕಡಿಮೆ ಫೀಸಲ್ಲಿ ನೀಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಕೆಲವು ಜನರು. ಮತ್ತೆಲ್ಲರೂ ಅದನ್ನು ಏನು ಹೇಳ್ತೇವೆ, ಅದನ್ನೊಂದು ಬಿಸ್ನೆಸ್ ರೀತಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ತಾವು ವಿಭಿನ್ನವಾಗಿ ನಿಲ್ತೀರಿ ಅವರೆಲ್ಲರ ಮಧ್ಯೆ, ಅದು ಬಹಳ ಖುಷಿ ಆಗ್ತದೆ ಸರ್, ಬಹಳ ಖುಷಿ ಆಗ್ತದೆ. ಅದೇ ರೀತಿ ನಿಮ್ಮ ಸಂಗೀತ ಪರಂಪರೆ ಕೂಡ ಅದೇ ರೀತಿ ಬಂದಿದೆ. ಬಹಳಷ್ಟು ವರ್ಷಗಳ ತಮ್ಮ ಸಂಗೀತ ಸೇವೆ, ಈ ಸೇವೆಯಿಂದ ನೀವು ಕಲಿತಂತ ಏನಿದೆ ಕಲ್ತಿದ್ರಿ ಅದನ್ನ ನಿಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಅವರ ಭವಿಷ್ಯವನ್ನು ರೂಪಿಸುವತ್ತ ತಾವು ಗಮನ ಹರಿಸ್ತಿದ್ರಿ, ಅದು ಬಹಳ ಖುಷಿ ಆಗ್ತದೆ. ತಮ್ಮ ಮುಂದಿನ ಯೋಜನೆಗಳೇನಿದೆ ಸರ್? ಅಂದರೆ ನೀವು ಇನ್ನೂ ಅಷ್ಟೇ, ನಿಮಗೇನು ವಯಸ್ಸಾಗಿಲ್ಲ, ಇನ್ನು ಬಹಳಷ್ಟು ವರ್ಷ ಸಂಗೀತ ಸೇವೆ ಮಾಡುವಂಥ ಅವರು ನೀವು ಇನ್ನು ಮುಂದೆ ಏನು ಮಾಡಬೇಕು ಅಂತಿದೆ ಸರ್? ಏನು ಯೋಜನೆಯನ್ನು ಹಾಕ್ಕೊಂಡಿದ್ರಿ? ಇನ್ನೂ ಹೆಚ್ಚು ಕಲಿಬೇಕು, ಕಲ್ತದ್ದನ್ನ ವಿದ್ಯಾರ್ಥಿಗಳಿಗೆ ಈಗ ಏನ್ ಕೊಡ್ತಾ ಇದ್ದೀವಿ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ. ಈ ಸಂಗೀತದಲ್ಲಿ ಎಷ್ಟು ಮಾಡಿದ್ರು ಕಡಿಮೆನೆ. ಹೌದು ಸರ್, ಸಂಗೀತ ಸಾಗರ. ಹೌದು, ಖಂಡಿತ ಸರ್, ಒಂದು ಉತ್ತಮ. ಹೇಳಿ ಸರ್. ಪುಟ್ಟರಾಜ ಗವಾಯಿಗಳು ಹೇಳ್ತಿದ್ರು, ಅವರು ಅಂತ ಸಂಗೀತದ ಅವರು ಒಂದು ಸಾಗರನೇ ಅಂತ ಹೇಳ್ಬೋದು ಪುಟ್ಟರಾಜ ಗವಾಯಿಗಳು ಅಂತಂದ್ರೆ. ಅವರು ವೇದಿಕೆ ಮೇಲೆ ಕೂತಾಗ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ದೊಡ್ಡ ಚೇರ್ಗಳನ್ನು ಹಾಕೋದು, ಅವ್ರು ಮಾತ್ರ ಸಣ್ಣ ಚೇರ್ ಅಲ್ಲಿ ಕೂತ್ಕೊಂಡಿರೋರು. ಒಂದ್ಸಲ ಒಬ್ಬ ಗೆಸ್ಟ್ಗಳು ಕೇಳೇ ಬಿಟ್ರು, ಗುರುಗಳೇ ನಮ್ಗೆಲ್ಲ ದೊಡ್ಡ ದೊಡ್ಡ ಕುರ್ಚಿಗಳನ್ನು ಹಾಕಿದ್ರಿ, ತಾವೇಕೆ ಸಣ್ಣ ಕುರ್ಚಿಯಲ್ಲಿ ಕೂತಿದಿರಿ ಅಂತ ಪ್ರಶ್ನೆ ಕೇಳಿದ್ರು. ಅವಾಗ ಪುಟ್ಟರಾಜ ಗವಾಯಿಗಳು ಹೇಳ್ತಾರೆ, ನೋಡಪ್ಪ ನಾನು ಬಹಳ ಸಣ್ಣವ, ಸಂಗೀತದಲ್ಲಿ ಇನ್ನೂ ಬಹಳ ಮಾಡ್ಬೇಕು, ಏನೂ ಕಲ್ತಿಲ್ಲ, ಸ್ವಲ್ಪ ಕಲ್ತಿದ್ದೀನಿ, ಅದಕ್ಕೆ ನಾನು ಬಹಳ ಸಣ್ಣವ, ನಾನು ಪುಟ್ಟ, ಅದಕ್ಕೆ ಸಣ್ಣ ಕುರ್ಚಿಯಲ್ಲಿ ಕೂತಿದ್ದೀನಿ ಅಂತ ಗುರುಗಳೇ ಆ ತರ ಹೇಳಿರ್ಬೇಕಾದ್ರೆ ನಾವು ಇನ್ನು ಸಾಧನೆ ಅನ್ನೋದು ತುಂಬಾ ಇದೆ, ಬಹಳ ಮಾಡ್ಬೇಕು, ತುಂಬಾ ಕಲಿಬೇಕು, ಕಲ್ತಿದ್ದನ್ನ ಮಕ್ಕಳಿಗೆ ಹಂಚಬೇಕು, ಇದು ಉದ್ದೇಶ. ಖಂಡಿತ ಸರ್, ಅವರ ಉತ್ತಮವಾದ ತುಂಬಿದ ಕೂಡ ತುಳುಕುದಿಲ್ಲ ಅಂತ ಹೇಳಿ ಸುಮ್ಮನೆ ಅಲ್ಲ ಸರ್. ಅಂದ್ರೆ ಎಷ್ಟು ನಾವು ಬೆಳೀತಾ ಹೋಗ್ತೇವೆ ಅಷ್ಟು ನಾವು ತಗ್ಗುತ್ತಾ ಹೋಗ್ಬೇಕಂತ ನಮ್ಮ ಸ್ವಭಾವದಲ್ಲಿ ಹೇಳ್ತಾರೆ ಹಿರಿಯರು ಅಲ್ಲ ಸರ್. ನಯ ವಿನಯಗಳು, ನಾನು ಏನು ಅಲ್ಲ ಅಂತ ಅಂದಾಗ ನಮ್ಗೆ ಎಲ್ಲವನ್ನು ಸ್ವೀಕರಿಸುವಂತ ಮನಸ್ಸು ಬರ್ತದಲ್ಲ ಸರ್. ನಿಜವಾಗಿ ಎಲ್ಲ ನಾನು ತಿಳ್ಕೊಂಡ ಮೇಲೆ ಮತ್ತೆ ಸ್ವೀಕರಿಸ್ಲಿಕ್ಕೆ ಏನಿದೆ ಅಲ್ವಾ ಸರ್? ಹೌದು ಸರ್, ಕಾಮ ಇಡ್ತಾ ಹೋಗ್ಬೇಕು ಜೀವನದಲ್ಲಿ. ಯಾವ್ದು ಕಾಮ ಬೇಕಂತೆ, ಫುಲ್ ಸ್ಟಾಪ್ ಇಡಬಾರ್ದು ಅಂತ ಹೇಳ್ತಾರೆ ಅಲ್ಲ ಸರ್? ನಿಜವಾಗಿ
ಅದೇ ಸರ್, ಬಹಳ ಅಂದರೆ ನಿಮ್ಮ ಯೋಜನೆಗಳು ಬಹಳ ಖುಷಿಯಾಗಿ ಸರ್. ಇನ್ನೂ ಬಹಳಷ್ಟು ಕಲಿತು ಇನ್ನು ಮಕ್ಕಳಿಗೆ ಇನ್ನಷ್ಟು ಕಲಿಸೋಣ ಎನ್ನುವಂಥ ನಿಮ್ಮ ಯೋಜನೆ ಬಹಳ ಖುಷಿಯಾಗಿ ಸರ್. ಅದೇ ರೀತಿ ಸರ್, ತಾವು ನಡೆಸಿದ ಕಾರ್ಯಕ್ರಮಗಳು ಅಂದರೆ ಸಹಗಾಯನ, ವಚನ ನಿರಂತರ, ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ವಚನ ಗಾಯನ, ದಾಸ ನಿರಂತರ ಈ ಕಾರ್ಯಕ್ರಮಗಳ ಆಯೋಜನೆ ಮಾಡಿದವರು ಪಂಡಿತ್ ಸತೀಶ್ ಹಂಪೋಳಿ ಸರ್. ಸೊ ಅವರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮನ್ನೆಲ್ಲ ಕರೆದು ನಮ್ಮ ಮಕ್ಕಳ ಜೊತೆಗೆ ಹೋಗೋದು ನಾವು. ನಮಗೆ ಒಂದು ದೊಡ್ಡ ದೊಡ್ಡ ವೇದಿಕೆಗಳನ್ನು ಒದಗಿಸಿಕೊಟ್ಟವರು ಸತೀಶ್ ಹಂಪೋಳಿ ಸರ್. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಹೌದು ಸರ್. ಪ್ರತಿಯೊಂದು ಆಂಗಲ್ ಚೆಕ್ ಮಾಡ್ತಾರೆ, ಇವ್ರ ಕಾರ್ಯಕ್ರಮ ಹೇಗ್ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಏನು ತಪ್ಪುಗಳಿದ್ದಾವೆ, ಅದನ್ನ ಹೇಗೆ ಸರಿ ಮಾಡಬೇಕು, ಬ್ಯಾನರ್ ಹೇಗಿರ್ಬೇಕು, ಸ್ಟೇಜ್ ಅಲ್ಲಿ ಮಕ್ಕಳು ಹೇಗೆ ಕೂತ್ಕೋಬೇಕು, ಪ್ರತಿಯೊಂದು ಅಬ್ಸರ್ವ್ ಮಾಡಿ ನಮ್ಮನ್ನು ಮುನ್ನಡೆಸೋರು ಹಂಪೋಳಿ ಸರ್. ಅವರು ನಮ್ಗೆ ಇಲ್ಲಿವರೆಗೂ ಒಂದು 100 ಕಾರ್ಯಕ್ರಮ ಅಂತ ಹೇಳ್ಬೇಕು, ಸುಮಾರು ಒಂದು 15 ವರ್ಷದಿಂದ 100 ಕಾರ್ಯಕ್ರಮಗಳಿಗೆ ವೇದಿಕೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಭಾಗದಲ್ಲಿ ಒಬ್ಬ ಯೋಗ ಗುರುಗಳು, ಉಮಾಮಹೇಶ್ವರ ಗುರುಜಿ ಅಂತ, ಅವರು ಸಂಗೀತ ಪ್ರಿಯರು, ಸಂಗೀತ ಪೋಷಕರು ಹೌದು. ನಮ್ಮ ಎಲ್ಲಾ ಮಕ್ಕಳನ್ನ ಕರೆದು ಪ್ರತಿ ವರ್ಷ 2 ಕಾರ್ಯಕ್ರಮ ಅಂತೂ ಖಂಡಿತ ಕೊಡಿಸ್ತಾರೆ. ಎಸ್ ವ್ಯಾಸ ಯೂನಿವರ್ಸಿಟಿ ಅಂತಿದೆ ಇಲ್ಲಿ ಜಿಗಣಿ ಹತ್ರ, ಯೋಗ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಎದುರುಗಡೆ ನಮ್ಮ ಒಂದು ಸಂಗೀತ ಸೇವೆ ಕೊಡಿಸಿದ್ದಾರೆ. ಸೊ ಈ ತರ ಕಾರ್ಯಕ್ರಮಗಳನ್ನು ಕೊಡುವಾಗ ನಮಗನ್ಸುತ್ತೆ ನಾವು ಮಾಡಿರೋ ಸಾಧನೆ ಇನ್ನೂ ಸಾಲದು, ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅಂತ. ಅವೆಲ್ಲ ಕಾರ್ಯಕ್ರಮಗಳೇ ನಮಗೆ ಪ್ರೇರಣೆ ಅಂತ ನನಗನ್ಸುತ್ತೆ. ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಪ್ರತಿಯೊಂದು ಕಾರ್ಯಕ್ರಮಗಳು ನಿಮ್ಗೆ ಪ್ರೇರಣೆ ಆಗ್ತಾ ಹೋಗ್ತದೆ, ಇನ್ನೂ ಬಹಳಷ್ಟು ಮಾಡಬೇಕು, ಇನ್ನೇನಾದ್ರು ಮಾಡಬೇಕು ಅನ್ನುವಂಥ ಮನಸ್ಸು ನೀಡ್ತದೆ ಅಲ್ಲ ಸರ್? ಖಂಡಿತವಾಗಿ ಹೌದು. ಅದೇ ಸರ್, ತಾವು ಇಷ್ಟು ವರ್ಷಗಳ ತಮ್ಮ ಸೇವೆಯನ್ನು ಗುರುತಿಸಿ ತಮಗೆ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸಿ ಸರ್. ಯಾವುದನ್ನ ತಿಳಿಸ್ಬೇಕು ಅದನ್ನು ತಿಳಿಸಿ ಸರ್. ಮೊದಲನೇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆ, ಅಲ್ಲಿ ಹಾರ್ಕೋಡ ಮಠ, ಆ ಮಠದ ಪೀಠಾಧಿಪತಿಗಳು ಚನ್ನವೀರ ಶಿವಾಚಾರ್ಯರು. ಅವರು ಸಂಗೀತ ಪ್ರಿಯರು, ಸಂಗೀತ ಪೋಷಕರು, ಈ ಕಲಾವಿದರ ಸಂಜೀವಿನಿ ಅಂತ ಹೇಳ್ಬೋದು. ನಾನು ಆ ಮಠಕ್ಕೆ ಹೋಗಿದ್ದೆ ಒಂದ್ಸಲ. ಜಾತ್ರೆ ಎಲ್ಲ ಮುಗಿದ ಮೇಲೆ ಮಾರನೇ ದಿವಸ ಜನ ಕ್ಯೂ ನಿಂತಿದ್ರು. ಕ್ಯೂ ಅಂದ್ರೆ ಸುಮಾರು 400-500 ಜನ ಕ್ಯೂ ನಿಂತಿದ್ರು. ಪ್ರತಿಯೊಬ್ರು ಜಾತ್ರೆಗೆ ಬಂದವರು ಸ್ವಾಮೀಜಿಯವ್ರನ್ನ ಮೀಟ್ ಮಾಡಿ ಅವ್ರ ದರ್ಶನ ತಗೊಂಡು ಹೋಗುವಂತ ಪದ್ಧತಿ. ಬಂದಂತ ಕಲಾವಿದರನ್ನ ಯಾವತ್ತೂ ಬರಿಗೈಲಿ ಕಳಿಸ್ತಾ ಇರಲಿಲ್ಲ ಸ್ವಾಮೀಜಿ. ನಾನು ಆ ಕ್ಯೂ ಅಲ್ಲಿ ನಿಂತಿದ್ದೆ. ನನ್ನ ಪರಿಚಯ ಕೂಡ ಆಯ್ತು. ಪರಿಚಯ ಆದ್ಮೇಲೆ ಕಾಣಿಕೆ ಕೊಟ್ರು. ಕಾಣಿಕೆ ತಗೊಂಡು ಮನೆಗೆ ಬಂದೆ. ಊರಲ್ಲಿ ಅಂದ್ರೆ ನಮ್ಮೂರಲ್ಲಿ ರಾಣಾಪುರದಲ್ಲಿ ತಂದೆ ತಾಯಿಗಳ ಒಂದು ಪುಣ್ಯ ಸ್ಮರಣೋತ್ಸವ ಅಂತ ಒಂದು 28 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರನ್ನ ಕರೆಸಿ ಇಡೀ ರಾತ್ರಿ ಅಹೋರಾತ್ರ ಸಂಗೀತ ಕಾರ್ಯಕ್ರಮಗಳನ್ನು ಆ ಭಾಗದಲ್ಲಿ ಮಾಡ್ತೀವಿ. ಸೊ ಒಂದು ಸಲ 2017ರಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಶೀರ್ವಚನ ನೀಡಲು ಹಾರ್ಕೋಡು ಮಠದ ಪರಮ ಪೂಜ್ಯರನ್ನ ಆಹ್ವಾನ ಮಾಡಿದ್ವಿ. ಅವರು ನಮ್ಮ ಸಂಗೀತ ಸೇವೆ, ನಮ್ಮಲ್ಲಿರುವ ಒಂದು ಅಲ್ಪ ಕಲೆ ಕಂಡು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಹಾರ್ಕೋಡು ಮಠದಲ್ಲಿ. ಇನ್ನೂ ಬಹಳಷ್ಟು ಪ್ರಶಸ್ತಿ ತಮ್ಮನ್ನು ಅರಸಿ ಬರಲಿ ಅನ್ನೋದೇ ನಮ್ಮ ಶುಭ ಹಾರೈಕೆಗಳು. ಅದೇ ರೀತಿ ಸರ್, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ವೀಕ್ಷಕರಿಗೆ, ಅಂದರೆ ಕಲಾಂತರಂಗದ ವೀಕ್ಷಕರಿಗೆ 1-2 ಮಾತು ಹೇಳಲಿಕ್ಕೆ ಇಷ್ಟಪಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸಂಗೀತ ಅದನ್ನ ಕಮರ್ಷಿಯಲ್ ಆಗಿ ತಗೋಬಾರ್ದು. ಅಂದ್ರೆ ಮನಸಾರೆ ಸಂಗೀತ ಸೇವೆ ಮಾಡಬೇಕು. ಸಂಗೀತ ಆಸಕ್ತರು ಅಂದ್ರೆ ನನ್ನ ಮನಸ್ಸಲ್ಲಿರೋದು ಹೇಳ್ತೀನಿ, ಒಬ್ಬರ ಕಲಾವಿದರನ್ನ ಕಂಡ್ರೆ ಇನ್ನೊಬ್ರು ಕಲಾವಿದರು ಗೌರವಿಸಬೇಕು. ಹೌದು. ಅದರಲ್ಲಿ ಹೆಚ್ಚು ಸಾಧನೆ ಮಾಡಿರೋರನ್ನ ಕಂಡ್ರೆ ಬಹಳ ಸಂತೋಷ ಪಡಬೇಕು. ಹೌದು ಹೌದು. ಇದು ನನ್ನ ಮನಸ್ಸಿನ ಭಾವನೆ.
ಖಂಡಿತ ಸರ್, ಖಂಡಿತ ಖಂಡಿತ. ಕಲಾವಿದರ ಒಳಗೆ ಒಳ್ಳೆ ಇದು ಪ್ರೀತಿ ವಿಶ್ವಾಸ ಬೇಕು, ಗೌರವ ಬೇಕು. ಒಬ್ಬರು ನೋಡಿ ಒಬ್ಬರು ಗೌರವ ಪಡುವಾಗ, ಅದು ಕಿರಿಯರಿರಲಿ ಹಿರಿಯರಿರಲಿ ಯಾರೇ ಇರಲಿ, ಕಲೆಗೆ ಗೌರವ ನೀಡುತ್ತಾ ಕಲಾವಿದರಿಗೂ ಕೂಡ ಗೌರವ ನೀಡಬೇಕೆನ್ನುವುದು ನಿಮ್ಮ ಒಂದು ಆಶೆ, ಮನದ ಮಾತು. ಖಂಡಿತ. ಆಮೇಲೆ ಬದುಕು ಮರುಭೂಮಿ ಆಗ್ಬಾರ್ದು. ಬದುಕಿಗೆ ಸಂಗೀತ ಜೊತೆ ಇದ್ರೆ ಅದು ನಮ್ಮ ಪಯಣ, ಜೀವನದ ಪಯಣ ಚೆನ್ನಾಗಿರುತ್ತೆ. ನಾವು ಏನೇ ಕೆಲಸಗಳು ಮಾಡ್ಲಿ, ಕನಿಷ್ಠ 1 ಗಂಟೆ ಆದ್ರೂ ಭಗವಂತನ ಒಂದು ನಾಮಸ್ಮರಣೆ ಆಗ್ಲಿ, ಸಂಗೀತ ಇದು ನಮ್ಮ ಜೊತೆ ಇದ್ರೆ ಬಾಳು ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ಖಂಡಿತ ಖಂಡಿತ ಸರ್. ಒಂದು ನೆಮ್ಮದಿಯ ವಾತಾವರಣ ಇರ್ತದೆ ಮನೆಯಲ್ಲಿ, ನಮ್ಮ ಮಾನಸಿಕವಾಗಿ ಕೂಡ ನಾವು ನೆಮ್ಮದಿಯಾಗಿರ್ತೇವೆ ಸಂಗೀತಗಾರರು ಅಂತ ನೀವು ಹೇಳೋದು ಅಲ್ಲ ಸರ್? ಹಾಗಾಗಿ ಒಂದು ಕಲೆಯಲ್ಲಿದ್ದರೆ, ಯಾವುದೇ ಒಂದು ಕಲೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದಾಗ ನಾವು ಒಂಥರ ಆಕ್ಟಿವ್ ಆಗಿರ್ತೇವೆ, ಚಟುವಟಿಕೆಯಿಂದಿರುವಾಗ ನಮ್ಗೆ ಯಾವುದೇ ಸಮಸ್ಯೆಗಳು, ಯಾವುದೇ ರೀತಿಯ ಒಂದು ಇದು ಬರೋದಿಲ್ಲ, ಮನಸ್ಸಿಗೆ ಶಾಂತಿ ಇರ್ತದೆ, ಏನೋ ಒಂದು ಉತ್ಸಾಹ ಇರ್ತದೆ ಜೀವನದಲ್ಲಿ. ಉತ್ಸಾಹ ಅಲ್ಲ ಸರ್? ಉತ್ಸಾಹ. ಖಂಡಿತ. ಅದೇ ಸರ್, ಖಂಡಿತ ಸರ್, ಖಂಡಿತ. ಅದೇ ರೀತಿ ನಿಮಗೆ ಅಂದರೆ ಇಷ್ಟು ಹೊತ್ತು ಕಾಲ ನಮ್ಮೊಂದಿಗೆ, ದೂರದ ಕಲಬುರಗಿಯಲ್ಲಿ ನಮ್ಮೊಂದಿಗೆ ಮಾತಾಡ್ತಿದ್ದೀರಿ ನೀವು. ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ತಮಗೆ ಮುಂದಿನ ಜೀವನ, ತಮ್ಮ ಕಲಾ ಜೀವನ, ಮುಂದಿನ ಕಲಾ ಜೀವನ ಶುಭವಾಗಿರಲಿ. ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿಕೊಂಡು ಬರಲಿ. ಬಹಳಷ್ಟು ಅವಕಾಶಗಳು ತಮಗೆ ಸಿಗಲಿ. ಅಂದರೆ ಅಂದರೆ ಬಹಳಷ್ಟು ಅವಕಾಶಗಳನ್ನು ನಾನು ಹೇಳಿದರೆ ವಿದ್ಯಾರ್ಥಿಗಳಿಗೆ ಬೆಳಕು ನೀಡುವಂಥ ಕಾರ್ಯಕ್ರಮ ಇರ್ಬೋದು, ಅಂತಹ ಅವಕಾಶಗಳು ಬಹಳಷ್ಟು ಸಿಗಲಿ. ತಮ್ಮಿಂದ ಹಲವಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಕಲಾಕ್ಷೇತ್ರಕ್ಕೆ ಬರಲಿ ಎನ್ನುವುದೇ ನಮ್ಮ ಶುಭ ಹಾರೈಕೆಗಳು ಸರ್. ಅದೇ ರೀತಿ ತಮಗೆ ನಮ್ಮ ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಪರವಾಗಿ ಅನಂತ ಧನ್ಯವಾದಗಳು. ಕಲಾಂತರಂಗ ಕಾರ್ಯಕ್ರಮದ ಮುಖಾಂತರ ಎಲೆಮರೆ ಕಾಯಂತಿರುವ ಅನೇಕ ಜನ ಕಲಾವಿದರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಳ್ತಾ ಇದ್ರಿ. ಅದಕ್ಕೆ ನಮ್ಮ ತಂಡದ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ, ನಮ್ಮ ಗುರುಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಆಗಲಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ಕಲಬುರಗಿ ಜಿಲ್ಲೆಯವರು ನಾಗೇಂದ್ರ ರಾಣಾಪುರ ಅವರು. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.